ಮಜದಿಂದ ಮಜಕ್ಕಾಗಿ ಮಜಕ್ಕೋಸ್ಕರ ಇರುವಂತಹ ಮಜವಾದ ಶೋಗೆ ಎಲ್ಲರಿಗೂ ವೆಲ್ಕಮ್. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ಮಜವಾದ ಜರ್ನಿನಲ್ಲಿ ನಮ್ಮ ಜೊತೆ ಕೂತು ತಾವು ನಕ್ಕು ನಮ್ಮನ್ನು ನಗಿಸಿ ನಮ್ಮೊಳಗೆ ಒಂದಾಗಿರುವಂತ ನಮ್ಮ ಜಡ್ಜಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಂದನವನದ ರಾಕ್ ಸ್ಟಾರ್ ಗುರು ಕಿರಣ್ ಸರ್ ಅಂಡ್ ನಮ್ಮ ಶೋಗೆ ಹೊಸ ಎನರ್ಜಿ ತುಂಬುತ್ತಾ ಇರುವಂತಹ ತುಪ್ಪದ ಬೆಳಗಿ ರಾಗಿಣಿ ದ್ವಿವೇದಿ. ನಕ್ಕೋ ಸುಬಾರಿ ತಗೊಂಡು ನಮ್ಮನ್ನ ಬಿದ್ದು ನಗ ಹಾಗೆ ಆಕ್ಟ್ ಮಾಡ್ತಿರೋ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಬರೀ ತಮಾಷೆಗೆ ಅಲ್ಲಿ ಹುಡುಗಿಯರು ಸಿಕ್ಕಿದ್ರು, ಇಲ್ಲಿ ಹುಡುಗಿಯರು ಸಿಕ್ಕಿದ್ರು, ಅಲ್ಲಿ ಅವ್ರು ಸಿಕ್ಕರು, ಇವ್ರು ಸಿಕ್ಕರು, ಆಟೋಗ್ರಾಫ್ ಫೋಟೋಗ್ರಾಫ್ ಇದರೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೆ. ಆದ್ರೆ ನಮ್ಮ ಶೋ ನಿಜಕ್ಕೂ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಕರ್ನಾಟಕದ ಮೂಲೆಯಿಂದ ಜನ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ನ್ಯೂ ಜರ್ಸಿನಲ್ಲಿ, ನ್ಯೂಯಾರ್ಕ್ ಅಲ್ಲಿ ಇರೋ ಕನ್ನಡಿಗರು, ಸಿಡ್ನಿನಲ್ಲಿ ಇರೋ ಕನ್ನಡಿಗರು, ಇವರೆಲ್ಲ ಕೂಡ ಮೇಲ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಈ ಒಂದು ಅಭಿಮಾನಕ್ಕೆ, ಪ್ರೀತಿಗೆ ನಾವು ಸದಾ ಚಿರಋಣಿಗಳಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಎನರ್ಜಿನಲ್ಲಿ ಇವತ್ತಿನ ಸ್ಕಿಟ್ಗಳನ್ನ ನೋಡ್ಕೊಂಡ್ ಬಂದ್ಬೋಣ. ಈ ಪೊಸೆಸಿವ್ನೆಸ್ ಅನ್ನೋದು ಲವರ್ಸ್ ಮಧ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ. ನನ್ನ ಹುಡುಗಿ, ನನ್ನ ಹುಡುಗ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಮಾತಾಡಬೇಕು ಅಂತಲ್ಲ. ಆದ್ರೆ ಫ್ರೆಂಡ್ಸ್ ಮಧ್ಯಾಹ್ನ ಪೊಸೆಸಿವ್ನೆಸ್ ಏನಾದ್ರೂ ಇದ್ದರೆ ಹೇಗಿರುತ್ತೆ, ಏನೇನಾಗುತ್ತೆ ಅಂತ ನಮ್ಮ ವಿನೋದನ ಕೇಳ್ಬೋಣ. ಅವ್ರಿಗೆ ಸಖತ್ತಾಗಿ ಗೊತ್ತಾಗಿದೆ. ಸೊ ಲೆಟ್ಸ್ ವೆಲ್ಕಮ್ ಬೆಸ್ಟ್ ಫ್ರೆಂಡ್ಸ್ ಆನ್ ಸ್ಟೇಜ್. ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ರೀ, ಈ ದಿನಕ್ಕಾಗಿ ನಾವಿಬ್ರು ಇಷ್ಟು ವರ್ಷ ಕಾಯ್ಬೇಕಾಯ್ತು ಅಲ್ವಾ? ತವ ಯಾವಾಗ್ಲೂ ಬಿಸಿ ಇತ್ತು, ಆದ್ರೆ ಈ ಅಕ್ಕಿ ಹಿಟ್ಟೆ ರೆಡಿ ಇರ್ಲಿಲ್ಲ. ಜಿಂಕೆನೆ ಸಿಂಹ ನೋಡ್ಕೊಂಬಂದ್ರೆ ಅದನ್ನ ಯಾರಾದ್ರೂ ಬೇಟೆ ಅಂತಾರ? ನೀವೇ ಬಂದು ಕೇಳ್ಬೇಕಿತ್ತು. ಕೇಳ್ಕೊಂಡ್ ತಿಂದ್ರೆ ಹಣ್ಣು ರುಚಿಯಾಗಿರಲ್ಲ, ಮರದಿಂದ ಕಿತ್ಕೊಂಡ್ ತಿಂದ್ರೆ ಹಣ್ಣು ರುಚಿಯಾಗಿರುತ್ತೆ. ಉತ್ತಮ್ ಸರ್, ಯಾಕೋ ನಾನು ಡೈಲಾಗ್ ಮರಿತಾ ಇದ್ದೀನಿ ಅನ್ಸುತ್ತೆ. ಬೈಯಕ್ ಹೋಗ್ಬಿಡಿ ಸರ್. ಡೈಲಾಗ್ ತಗೊಳ್ಳಿ ರೀ. ನಮ್ಮಪ್ಪ ನಮ್ಮಿಬ್ರು ಮದ್ವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರು ಅಲ್ವಾ? ಆಲ್ದ್ರ ತಾನೇ ನಿಮ್ಮಪ್ಪ ಈ ವಯಸ್ಸಲ್ಲಿ ಮದ್ವೆ ಆಗ್ಬೇಕಾಯ್ತಾ? ನಮ್ಮಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ರಿ. ಅಮ್ಮ ಇಲ್ಲ ಅನ್ನೋ ಕೊರಗು ನನಗ್ ಕಾಡ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇರೆ ಮದುವೆ ಆಗಿದ್ದು ಅಷ್ಟೇ. ನಮ್ಮಪ್ಪ ಆಲ್ರೆಡಿ ಬಿದ್ದೋಗೋ ಹಳೆ ಆಲದ ಮರ ರೀ. ಹಳೆ ಕಟ್ಟಿಗೆನೆ ಕಣೆ ಚೆನ್ನಾಗಿ ಉರಿಯೋದು. ಅಂದ್ರೆ ನಮ್ಮಪ್ಪ ಈ ವಯಸ್ಸಲ್ಲಿ ಕುಕ್ಕರ್ ಎಷ್ಟೇ ಹಳೇದಾದ್ರೇನೆ ವಿಸಲ್ ಹೊಡಿಯಲ್ವಾ? ಹೋಗ್ಲಿ ಬಿಡಿ ರೀ. ಅಕಸ್ಮಾತ್ ನಾನು ಸತ್ ಹೋದ್ರೆ ನೀವು ಬೇರೆ ಮದುವೆ ಆಗ್ತೀರಾ? ಚಿನ್ನ, ಈ ಸಮಯದಲ್ಲಿ ಯಾಕ ಮಾತಾಡ್ತೀಯಾ? ಮೊದ್ಲು ಫಸ್ಟ್ ನೈಟ್ ಮುಗಿಲಿ, ಬೆಳಿಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಲೇ, ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ಕೊಂಡು ನಮ್ಮೂಡ ಯಾಕೆ ಕಾಳ್ ಮಾಡ್ಕೊಳ್ಳದ? ನೋಡು, ಈ ದಿನಕ್ಕೋಸ್ಕರ ಒಬ್ಬ ಗಂಡಸು ಎಷ್ಟು ವರ್ಷದಿಂದ ಕಾಯ್ತಾ ಇರ್ತಾನೆ ಗೊತ್ತಾ? ರೈತಂಗೆ ಉಳೋ ಆಸೆ ಇರುವಾಗ ಭೂಮಿಗೆ ಫಸಲು ಬಿಡೋ ಆಸೆ ಇರಲ್ವಾ? ವರ್ಷಕ್ಕೊಂದ್ಸರಿ ಬರೋದು ಬರ್ತಡೆ, ಬರ್ತಲ್ಲೇ ಒಂದ್ಸರಿ ಬರೋದು ಈ ಫಸ್ಟ್ ನೈಟ್. ಯಾವಾಗ್ಲೂ ರಚಿತಾ ಮೇಡಮ್ ಹೇಳ್ತಿದ್ರು, ಈ ಸ್ಟೇಜ್ ಅಲ್ಲಿ ಯಾರು ಫಸ್ಟ್ ನೈಟ್ ಮಾಡ್ತಾ ಇಲ್ವಲ್ಲ ಅಂತ. ಆದ್ರೆ ಇವತ್ತಿಬ್ರು ಫಸ್ಟ್ ನೈಟ್ ಮಾಡ್ಕೋತಾ ಇದೀವಿ, ನೋಡಕ್ ಅವರೇ ಇಲ್ಲ. ಪರವಾಗಿಲ್ಲ ಬಿಡ್ರಿ, ಊಟಲ್ಲಿ ನೋಡ್ಕೋತಾರೆ. ಈಗ ನೋಡಕ್ಕಾಗದೆ ಬಂದಿಲ್ಲ, ನಮ್ಮ ಕೈಲೂ ಆಗಲ್ಲ ಬಿಡಿ ಸರ್. ಅದಕ್ಕೆ ರಾಗಿ ಮೇಡಮ್ ಬಂದಿದಾರಲ್ಲ. ಏನ್ ಯಾಕೆ? ಹಲೋ, ನಮಸ್ಕಾರ. ಫಸ್ಟ್ ನೈಟ್ ನೋಡಕ್ಕೆ ನೋಡಿ, ಹೌದಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫಸ್ಟ್ ತುಂಬಾ ಆಗುತ್ತೆ. ಫಸ್ಟ್ ಟೈಮ್ ತುಂಬಾನೇ ಆಗತ್ತೆ, ಆಯ್ತಾ? ಸುಮ್ನೆ ಹೋಗು ರೀ. ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ರೂಮ್ಗೆ ಹೋಗೋಣ. ರೂಮ್ ಯಾಕೆ? ನಮ್ಮನೇನೆ ಅದಲ್ಲ. ನಮ್ಮನೇಲೆ ರೂಮ್ ಅದಲ್ಲ ಅಂದೆ. ಚಿನ್ನ, ಈ ಜೇನ್ ಜೊತೆ ಹಾಲ್ನು ತಕೊಂಡ್ ಬಾ. ಅಯ್ಯೋ, ನೀವೆಲ್ಲ ಏನ್ ಹಾಗೆ ನೋಡ್ತಿದ್ದೀರಾ? ಕಣ್ಣು ಮುಚ್ಕೊಳ್ಳಿ, ನನಗ್ ನಾಚಿಕೆ ಆಗುತ್ತೆ. ಫಸ್ಟ್ ಹೋಗಿ ಬಾಗ್ಲು ಹಾಕೋಬೇಕಲ್ವಾ? ಸಾರಿ ರೀ. ಏನ್ರಿ ಮಾಡ್ತಿದ್ದೀರಾ?
ಡೈರಿ ಬರೀತಾ ಇದ್ದೀನಿ ಕಣೆ. ನೀವೇನ್ರಿ ಊಟಕ್ಕೆ ಅಂತ ಹೋಟ್ಲಿಗೆ ಬಂದು ಫಸ್ಟ್ ಬೀಡ ತಿಂತಿದ್ದೀರಲ್ಲ. ಹೋಗ್ಲಿ ಬಿಡಿ. ಏನ್ ಬರೀತಿದ್ದೀರಾ ಡೈರಿಲಿ? ಚಿನ್ನ, ಇವತ್ತು ಕಳಿಯೋ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಎಲ್ಲನೂ ಡೈರಿ ಬರೆಯೋಣ ಅಂತ. ಮೊದ್ಲು ಹೇಳಿದ್ರೆ ಮೀಡಿಯಾದವ್ರನ್ನೇ ಕರ್ಸ್ಬೋಯ್ತಲ್ರಿ. ಹಾ? ಮತ್ತಿನ್ನೇನ್ರಿ ಕೈಯಲ್ಲಿರೋ ಪಾಯಸ ತಿನ್ನೋದ್ ಬಿಟ್ಟು ಅದ್ರ ರೆಸಿಪಿ ಬರೀತಿದ್ದೀರಲ್ಲ. ಹಾಗಂತೀಯಾ? ಹಾಲ್ ಕುಡಿಯೋಣ. ಇನ್ನೂ ಟಚ್ ಮಾಡಿಲ್ಲ. ರೀ ಮೂಗೆ ಹೊಡೆದಾಯ್ತು ಕಡೆ ಪಾಯ್ತಾ ಇರ್ತಿಲ್ಲ. ಅಯ್ಯೋ ಸಾರಿ ರೀ. ನೀನು ಉಸಿರಲ್ಲೇ ಈ ತರ ಮೆಡಿಸನ್ ಇದೆ ಅಂದ್ರೆ ನಾನು ಇನ್ಮೇಲೆ ಆಸ್ಪತ್ರೆಗೆ ಹೋಗಲ್ಲ. ಚಿನ್ನ, ಟೈಮ್ ಯಾಕೆ ವೇಸ್ಟ್ ಮಾಡದ? ಆಹಾ ಹಾ ಬುದ್ಧವಂತೆ. ಆಪಲ್ ತಿನ್ನೋಣ. ಕಪ್ಪೆ ಯಾರೋ ಬಂದ್ರು ಅನ್ಸುತ್ತೆ ಅಲ್ವಾ? ನಮ್ಮಿಬ್ರು ಫಸ್ಟ್ ನೈಟ್ ಅಲ್ಲಿ ಯಾವ ನಾಯನ್ರಿ ಬರುತ್ತೆ? ಆಪಲ್ ತಿನ್ನೋಣ. ಕಪ್ಪೆರಾಯ ಯಾರೋ ಬಂದ್ರು ಅನ್ಸುತ್ತೆ ಕಣೆ, ಹೋಗಿ ನೋಡ್ತೀನಿರು. ರೀ ಬರ್ತೀನಿ ರೇ. ಅದು ಪಂಚೆ ಮಂಜ, ನೀನೇನು? ನಾನೇ ಕಣೋ. ನನ್ನ ಯಾಕೆ ಮದುವೆ ಕರೀಲಿಲ್ಲ? ಯಾರಿಗೋ ಗಂಡನಾಗಕ್ಕೆ ಈ ಫ್ರೆಂಡನ್ನೇ ಮರ್ತು ಬಿಟ್ಟೇನಾ? ಲೋ ದಂಗಲ್ಲ ಕಣೋ. ಮತ್ತೆಂಗೋ ಒಟ್ಟಿಗೆ ಪಾಠಕ್ಕೆ ಹೋಗ್ತಾ ಇದ್ದಿದ್ ಮರ್ತೋಯ್ತಾ? ಒಟ್ಟಿಗೆ ಆಟ ಆಡ್ತಾ ಇದ್ದಿದ್ ಮರ್ತೋಯ್ತಾ? ಇಲ್ಲಿ ಕೇಳೋ ಕಪ್ಪೆ, ಇಷ್ಟಿಲಿ ಅಮೆಜಾನ್ ಕಾರ್ಡ್ ಮರ್ತೋಗ್ಬೋದು, ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೋಟ್ ಪ್ಯಾಡ್ ಮರ್ತೋಗ್ಬೋದು. ನಿನಗೋಸ್ಕರ ಈ ಕುಚ್ಚುಕು ಗೆಳೆಯ ಹಾಡು ಹೇಳ್ತಾ ಇದ್ನಲ್ಲ, ಅದನ್ನೆಲ್ಲ ಮರ್ತು ಬಿಟ್ಟಿಯಾ ಕಪ್ಪೆ? ನೆನ್ಪಿದ್ಯಾ ಕಪ್ಪೆ? ನೆನ್ಪಿದೆ ಕಣೋ, ನೆನ್ಪಿದೆ. ನೆನ್ಪಿದ್ರೆ ನನ್ನ ಯಾಕೆ ಮದುವೆ ಕರೀಲಿಲ್ಲ? ಮಗ ಅಮ್ಮನ್ಗೆ ಅನ್ನ ಹಾಕೋದ್ ಮರಿಬೋದು, ಆದ್ರೆ ಅಮ್ಮ ಮಗುಗೆ ಜನ್ಮ ಕೊಡೋದ್ ಮರಿತಾಳೇನೋ? ಅಮ್ಮ ಅಂದ್ರೆ ಸ್ನೇಹ ಕಣೋ. ಈ ಅಮ್ಮನ್ನೇ ಮರ್ತು ಬಿಟ್ಟಿಯಾ ಕಪ್ಪೆ? ಲೇ, ಮರ್ತಿಲ್ಲ ಕಣೋ. ನಿನ್ನ ಮದುವೆ ಕರಿಬೇಕು ಅಂತ 30 ಸರಿ ಫೋನ್ ಮಾಡಿದ್ದೀನಿ. ನಿನ್ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಏನಾಗಿದೆ ನಿನ್ ಮೊಬೈಲ್ಗೆ? ಮೊಬೈಲ್ ಸ್ವಿಚ್ ಆಫ್ ಅಂತ ಬರುತ್ತೆ ಕಪ್ಪೆ. ಬ್ಯಾಂಕಿಂದ ಸಾಲ ತಗೊಂಡಿದ್ದೀನಿ, ಪದೇ ಫೋನ್ ಮಾಡ್ತಾ ಇರ್ತಾರೆ. ನಾನೇ ರಿಸೀವ್ ಮಾಡ್ಬಿಟ್ಟು ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಲೇ ನಾಯಿಗೆ ಬಾಲ ಬರ್ದ್ಬಿಟ್ಟು ಇದು ಬಾಲ ಅಲ್ಲ ಸೊಂಡ್ಲು ಅಂತ ವಾದ ಮಾಡ್ತಾ ಇದೆಯಲ್ಲೋ. ನಾನ್ ಫೋನ್ ಮಾಡಿ ಕರೆದಿದ್ದೀನಿ, ನೀನ್ ಬಂದಿಲ್ಲ ಅಷ್ಟೇ. ಕಪ್ಪೆ, ಫ್ರೆಂಡ್ ಇಲ್ದೇ ಇರೋ ಮನ್ಸು, ಗರ್ಲ್ ಫ್ರೆಂಡ್ ಬರ್ದೇ ಇರೋ ಕನ್ಸು ಎರಡು ವೇಸ್ಟ್ ಕಪ್ಪೆ. ಕಪ್ಪೆ ಏನಿವೆ? ಹ್ಯಾಪಿ ಮ್ಯಾರಿಡ್ ಲೈಫ್ ಎಲ್ಲೋದ್ಲಿ ಇವಳು? ಸುಮಿತ್ರಾ? ಸುಸ್ಮಿತಾ. ಸುಸ್ಮಿತಾ, ಇವತ್ ಮದುವೆ ಆಗಿರೋ ಈ ಚಿಣಿಮಿಣಿಕೆ ಹೆಸರು ನೆನಪೈತೆ. 30 ವರ್ಷದಿಂದ ಪರಿಚಯ ಇರೋ ಈ ಫ್ರೆಂಡ್ ಮದುವೆ ಕರೆಯದೆ ಮರ್ತ್ಬಿಟ್ಟಲ್ಲ ಕಪ್ಪೆ. ಲೋ, ನನಗೆ ಇನ್ನೂ 22 ವರ್ಷ ಕಣ. ಸುಳ್ಳು ಹೇಳ್ಬೇಡ ಕಪ್ಪೆ. ಬಾಯಿ ಓಪನ್ ಮಾಡು, ನೋಡು ಅಲ್ಲೆಲ್ಲ ಉದುರ್ತಾವೆ. ಸುಸ್ಮಿತಾ, ನಾನು ನಿಮ್ ಕಪ್ಪೆ ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಗೊತ್ತಾ? ಬಹಳ ವರ್ಷದಿಂದ ಫ್ರೆಂಡ್ಸು. ಶಾಸ್ತ್ರ ಕೆಟ್ಟಿರೋ ಹಾಲ್ನ ಕುಡಿತಿದ್ದಾನೆ. ಲೇ ಕುಡಿಲಿ ಬಿಡೆ, ನಾಯಿ ಬಾಯಿಗೆ ಕಾಲ್ ಹಾಕ್ತೀಯಾ ಕಚ್ಚುತ್ತದೆ. ನೋಡಮ್ಮ ಸುಮಿತ್ರಾ, ಸುಸ್ಮಿತಾ. ಸುಸ್ಮಿತಾ ಕೇಳಿಸ್ಕೊ. ನಾನು ಕಪ್ಪೆ ಹಣ್ಣು ತಿನ್ಕೊಂಡು ಇಲ್ಲೇ ಮಲಗ್ತೇವೆ ಮಂಚದ ಮೇಲೆ. ಮತ್ ನಾನು ಆಚೆ ಹೋಗಿ ಮಲಕ. ವಯಸ್ಸಾಗಿರೋ ನಮ್ಮಪ್ಪನೇ ನಮ್ಮಮ್ಮನ ಜೊತೆ ಜಂಟಿ ಆಗಿರುವಾಗ ವಯಸ್ಸಿಗೆ ಬಂದಿರೋ ನಾನು ಒಂಟಿಯಾಗಿ ಆಚೆ ಮಲ್ಕೋಬೇಕಾ? ಬಾ ಮಲ್ಗನ. ಕಪ್ಪೆ ಬಾರು, ಮಾತಾಡ್ಕೊಂಡು ಇಲ್ಲೇ ಮಲ್ಗನ್ ಬಾ. ಲೇ ನಾಯಿ, ಅವಳ ಯಾಕೋ ಹೊರಗಡೆ ಮಲಗ್ಬೇಕು? ಲೇ ಇವತ್ ನನ್ ಪ್ರಸ್ತ ಕಣ. ಪ್ರಸ್ತ? ಸರಿಯಾಗಿ ಹೇಳ್ದೆ ಕಣೋ. 30 ವರ್ಷದಿಂದ ಇರೋ ಈ ಫ್ರೆಂಡ್ಶಿಪ್ಗೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಶಬಾಸ್ ಕಪ್ಪೆ, ಶಬಾಸ್. ಮನ್ಸ ನೋಡಿದ ತಕ್ಷಣ ಈ ಮನ್ಸನ್ನೇ ಮರ್ತು ಬಿಟ್ಟಿಯ ಕಪ್ಪೆ? ಮರ್ತು ಬಿಟ್ಟಿಯೇನೋ? ಒಂದಿಷ್ಟ ತಿಳ್ಕೊ, ನ್ಯಾಯ ಸಿಗದೆ ಇರೋ ಕೋರ್ಟು, ಹಾರ್ಟ್ ಅಲ್ಲಿ ಇಲ್ದಿರೋ ಫ್ರೆಂಡು, ಎರಡು ವೇಸ್ಟ್ ಕಪ್ಪೆ, ಎರಡು ವೇಸ್ಟ್. ಮಾಡ್ಕೋ, ಪ್ರಸ್ತ ಮಾಡ್ಕೋ ಕಪ್ಪೆ, ಪ್ರಸ್ತ ಮಾಡ್ಕೋ. ಈ ಕರಿತಾಳು ನೋಡಪ್ಪ, ಹೇಳಿ ತೇರೇಳಿ ಜಾತ್ರೆ ಮಾಡ್ಕೋ. ನಾನು ಹೊಯ್ತೆ, ಹೋಗ್ತೀನಿ ನಾನು. ಹೋಗ ಹೊರಗಡೆ ಸೋಪದ ಮೇಲೆ ಮಲಿಕೊಳ್ಳೋ. ಯಾವಾಗ್ಲೂ ಹಿಂಗೆ ಅಡ್ತಾನೆ ಅವನು. ಯಾರು ಇವನು ನಮ್ ಫಸ್ಟ್ ನೈಟ್ ಅಲ್ಲಿ ಬಂದು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾನೆ? ಇವ್ ನನ್ ಫ್ರೆಂಡು ಬಹಳ ಅಟ್ವಾದಿ ಕಣೆ. ಮೋಸ್ಟ್ಲಿ ಮದ್ವೆ ಆಗಿಲ್ಲ ಅನ್ಸುತ್ತೆ. ಮದ್ವೆ ಆಗಿಲ್ಲ ಅಷ್ಟೇ. ಅಮಿಷೆ ಯಾಕೆ ನಮ್ಗೆ ಆಪಲ್ ತಿನ್ನೋಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲಿ.
ಇರಲೆಂದು ಚಿನ್ನ ಅವನು ಬಹಳ ಬೇಜಾರಾಗಿದೆ ಅನ್ಸುತ್ತೆ. ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಹೋಗ್ಬೇಡ್ರಿ. ಏಯ್, ಸ್ನೇಹದ ಬಗ್ಗೆ ನಿನ್ಗೇನ್ ಗೊತ್ತೆ? ಮಲಗ್ತಾಳೆ. ಬ್ಲ್ಯಾಕ್ ಮಂಜಾ, ಬ್ಲ್ಯಾಕ್ ಮಂಜಾ, ಮಾತಾಡ್ಸ್ಬೇಡ ನನ್ನ. ಲೋ ಲ್ಯಾಗು, ನನಗೆ ಕೋಪ ಬಂದಿದೆ. ಲೇ, ಯಾಕೋ ಈ ತರ ಸಣ್ಣ ಮಕ್ಳ ತರ ಆಟ ಮಾಡ್ತಾ ಇದ್ಯಾ? ಸೋಪದ ಮೇಲೆ ಮಲಗ್ದೇನೆ, ಯಾಕೆ ನೆಲದಲ್ಲಿ ಮಲಗಿದ್ಯಾ? ಕೊಳ್ತೋಗಿರೋ ಹಣ್ಣು ಯಾರ್ ಸೈಟಲ್ ಬಿದ್ರೆ ಏನು? ಯಾರು ಮೂಸ್ ನೋಡಲ್ಲ ಕಪ್ಪೆ. ಅಂತದ್ದೇನಾಗಿದೆ ಅಂತ ಇಷ್ಟೊಂದು ಫೀಲಿಂಗ್ ಪಡ್ತಾ ಇದ್ಯಾ? ಅಂತದೇನಾಗಿದೆ ಅಂದ್ರೆ, ಮೊದ್ಲೆಲ್ಲ ಗೆಳೆಯ ಬಾ ಒಟ್ಟಿಗೆ ಊಟ ಮಾಡೋಣ, ನಮ್ಮ ಮನೇಲೆ ಮಲ್ಗನ ಅಂತ ಇದ್ದೆ. ಆದ್ರೆ ಈಗ ಮಂಜ ಹೋಗಲ್ಲ ಮಲ್ಕೊಳ್ಳೋ ಅಂತ ಇದ್ದೀಯ. ಪಾಗೋಡ್ದಿಂದ ಬರೀ ಗಾಲಲ್ಲಿ ಸಪ್ತ ಸಾಗರಗಳನ್ನು ದಾಟ್ಕೊಂಡು ಇಲ್ಲಿ ನಡ್ಕ ಬಂದಿರೋದು, ಇಲ್ಲಿ ಮಲ್ಗಕ್ಕ ಕಪ್ಪೆ. ಕಪ್ಪೆ 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 ಕಪ್ಪೆ, ನಿನ್ ಫ್ರೆಂಡ್ ಕಪ್ಪೆ ಯಾವತ್ತೋ ಸತ್ತೋದ. ಇವಾಗ ಬದುಕಿರೋದ್ ಬರೀ ಗೊಬ್ಬರಗಾಲ ಅಷ್ಟೇ. ಕಪ್ಪೆ ಆ, ನಿನಗೆ ಗೊಬ್ಬರಗಾಲ ಇರ್ಬೋದು, ನನಗೆ ಅವತ್ತು ಕಪ್ಪೆನೆ ಇವತ್ತು ಕಪ್ಪೆನೆ. ಕಪ್ಪೆ ರಾಯ. ಕಪ್ಪೆ ರಾಯ, ಕಪ್ಪೆ ರಾಯ. ಲೋ, ಮದ್ವೆಗ್ ಬಂದು ವಿಶ್ ಮಾಡೋರು ನೋಡಿದ್ದೀನಿ ಕಣ, ಪ್ರಸ್ತುಕ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೋ. ಇವತ್ತೊಂದಿನ ನೀನ್ ಇಲ್ಲಿ ಮಲ್ಕೊಳಪ್ಪ, ನಾನು ಹೋಗಿ ಅಲ್ಲಿ ಮಲ್ಕೊಂಡು ಪ್ರಸ್ತ ಮುಗಿಸ್ಕತೀನಿ. ಆಗಲ್ಲ ಕಪ್ಪೆ, ಆಗಲ್ಲ. ಮೂರೂರು ದಾಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನನಗೆ ನನ್ ಕಪ್ಪೆ ಬೇಕು, ಅವನ ಜೊತೆ ಮಾತಾಡ್ಬೇಕು. ಆಯ್ತು ಆಯ್ತು, ಈಗೇನ್ ನಿನ್ ಜೊತೆ ಮಲಗ್ಬೇಕು ತಾನೆ? ಎಲ್ಲ ಸರಿ ಹೋಗುತ್ತಾ? ಸರಿ, ಚಾಪೆ ತತ್ತೀನಿ. ಕಪ್ಪೆ 30 ವರ್ಷದಿಂದ ನಾನು ನಿನ್ ಕೆಲಸ ಮಾಡಕ್ ಬಿಟ್ಟಿದ್ದೀನ ಕಪ್ಪೆ. ನಾನೇ ಚಾಪೆ ಹಚ್ತೀನಿ. ಪ್ರಸ್ತ ಕಪ್ಪೆ ಸ್ಕ್ರೀನ್ ಹಾಕಿದ್ದಾತ್ ನೋಡ್ದೆ ಕಣ. ಮಲಕಪ್ಪ ಮಲಕೋ. ಯಾವ ಜನ್ಮದಲ್ಲಿ ಪಾಪ ಮಾಡಿದ್ನೋ, ಪುಣ್ಯ ಮಾಡಿರೋದಾದ್ರೂ ಇಂಥ ಫ್ರೆಂಡ್ ಸಿಗ್ಬಾರ್ದು ಇನ್ಮೇಲೆ. ಮಲಕಪ್ಪ. ಲೋ, ಒಂದು ಮಾತು ಹೇಳ್ತೀನಿ ಕೇಳೋ. ಫ್ರೆಂಡ್ಸ್ ಆದವನು ಹಠ ಮಾಡೋದಲ್ಲ, ಕೆಲವೊಂದನ್ನ ತ್ಯಾಗ ಮಾಡ್ಬೇಕು. ಕರೆಕ್ಟ್ ಕಪ್ಪೆ. ನನಗೋಸ್ಕರ ನೀನ್ ಪ್ರಸ್ಥಾನೇ ತ್ಯಾಗ ಮಾಡಿದ್ಯಾ ನೋಡು. ಒಂದ್ ನಿಮಿಷ. ಏನಂದಪ್ಪ ನಿರಂಜನ್ ದೇಶಪಾಂಡೆ ಅವತ್ತೇನಂದೆ? ಫ್ರೆಂಡ್ಶಿಪ್ ಅಂದ್ರೆ ಬಾಳೆ ಎಲೆ ಇದ್ದಂಗೆ, ಊಟ ಮಾಡಿ ಬಿಸಾಕವರೆಗೂ ಅಷ್ಟೇ ಅಂದೆ ಅಲ್ವಾ? ನೀನು ತಪ್ಪು ತಿಳ್ಕೊಂಡಿದೀಯ. ಅದಲ್ಲ ಫ್ರೆಂಡ್ ಅಂದ್ರೆ. ಕಪ್ಪೆ ಎದ್ದೇಳು, ಎದ್ದೇಳು. ನನ್ನ ಕಪ್ಪೆ ನೋಡು, ನನಗೋಸ್ಕರ ಪ್ರಸ್ಥಾನೆ ಬಿಟ್ಬಿಟ್ಟು ನನ್ನ ಪಕ್ಕದಲ್ಲಿ ನಾಯಿ ತರ ಮಲ್ಗವ್ನೆ. ಇದು ಫ್ರೆಂಡ್ಶಿಪ್ ಅಂದ್ರೆ. ಹೌದ್ ಕಣ. ಕಪ್ಪೆ ಮಂಜ, ಕಪ್ಪೆ ಮಂಜ. ಲೇ, ಹೌದು. ನಾಯಿ. ಲೇ, ಈ ವಿಷಯ ಯಾಕೋ ಕಾಂಟ್ರವರ್ಸಿ ಮಾಡ್ತಾ ಇದೀಯಾ? ಲೋ, ಮದ್ವೆ ಆದ್ಮೇಲೆ ಪ್ರಸ್ತುತ ದಿನ ಫ್ರೆಂಡ್ ಜೊತೆ ಮಲ್ಕೊಂಡ್ರೆ ನನ್ನ ಗಂಡ್ಸು ಅಂತಾರೇನೋ, ಗಂಡ್ಸು ಅಂತಾರೇನೋ. ಮಲ್ಗವ್ನೆ, ಹೆಂಗಾದ್ರೂ ಮಾಡಿ ಇವತ್ತು ವರ್ಕೌಟ್ ಮಾಡ್ಕೊಂಡು ಹಾಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೋನು ಡಾರ್ಲಿಂಗ್, ಅಯ್ಯೋ ಅಯ್ಯೋ. ಸ್ಕ್ರೀನ್ ಹಾಕಿದ್ದೀನಿ ಕಪ್ಪೆ. ಹಾಕಿದ್ಯಪ್ಪ? ಬಾ ಮಲ್ಕಪ್ಪಪ್ಪ, ಬಾ ಮಲ್ಕ ಮಲ್ಕ. ಯಾವ ಜನ್ಮದ ಪಾಪು. ಮಲ್ಕಪ್ಪ. ನನ್ನ ಕಪ್ಪೆ ಅಂದ್ರೆ ನನಗೆ ಪ್ರಾಣ. ಎಲ್ಲಿ ಏನ್ ಬಂದಿದೆ ಇವ್ರಿಗೆ? ಎಲೆಯಲ್ಲಿರೋ ತುಪ್ಪ ತಿನ್ನೋದ್ ಬಿಟ್ಟು ಆ ತಿಪ್ಪೆ ಪಕ್ಕ ಮಲಗಿದಾರಲ್ಲ. ಮಾಡ್ತೀನಿ ಇರು. ರೀ, ಬನ್ನಿ. ಕೈ 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 ಕೈ. ಹಾ, ಕೈ ಎತ್ತದ. ಹೆಂಗಾದ್ರೂ ಸರಿ ಮೈನಾರ್. ರೀ, ಕಾಲಿಡ್ಕೊಂಡ್ಬಿಟ್ಟಿದ್ದಾನಲ್ಲೇ. ಒಂದು ಐಡಿಯಾ ಮಾಡ್ತೀನಿ ಇರು. ಮಂಜಾ, ಮಂಜಾ, ಹಣೆ ಮೇಲೆ ಸೊಳ್ಳೆ ಇದೆ, ಹೊಡ್ಕಪ್ಪ. ಲೇ, ಅಲ್ಲೊಂದು ಮಚ್ಚದಲ್ಲ, ಕೊಡೆಯಲ್ಲಿ ಕೈ ಕತ್ತರಿಸಿ ಹಾಕ್ತೀನಿ. ಚಿನ್ನ, ಹೆಂಗೋ ಮಲಗ್ಬಿಟ್ಟಿದ್ದಾನೆ ಅವನು. ಟೈಮ್ ವೇಸ್ಟ್ ಮಾಡೋದೇ ಬೇಡ. ಕೊಡು ಆಪಲ್ಲ. ಅರ್ಧ ತಿಂದೆ ಬಿಟ್ಟಿದೀಯಾ? ಆಪಲ್ ತಿನ್ನದ. ರೀ, ಹಾಡು ಬಂತಲ್ಲಪ್ಪ, ಹೋಗ್ಲೇಬೇಕು. ಕಪ್ಪೆ ಹಾ, ಎಲ್ಗೋಗಿದ್ದೆ? ಸುಸು ಮಾಡಕ್ ಹೋಗಿದ್ದೆ. ಮದ್ವೆ ಆದ್ಮೇಲೆ ಎಷ್ಟು ಸುಳ್ಳು ಹೇಳ್ತೀಯ ಕಪ್ಪೆ? ಲೇ, ನಾನು ಯಾಕೋ ಸುಳ್ಳು ಹೇಳೋಣ? ಬಾತ್ರೂಮ್ಗೆ ಹೋಗಿರೋದಲ್ಲ ಫೋಟೋ ತಗೊಬಂದು ತೋರ್ಸಕ್ಕಾಯ್ತದ? ಬಾತ್ರೂಮ್ ಇರೋದು ಅಲ್ಲಿ. ಹೌದು ಕಣ, ಹೌದು. ನನ್ನ ರೂಮ್ಗೆ ಹೋಯ್ತೀನಿ. ಲೇ, ನನ್ನ ಹೆಂಡತಿ ಹತ್ರಕ್ಕೆ ಹೋಯ್ತೀನಿ. ನೀನ್ ಯಾವನ ಕೇಳಕ್ಕೆ? ಲೇ, ಫ್ರೆಂಡ್ಸ್ ಅಂದ್ರೆ ಆರ್ಡರ್ ಮಾಡ್ದಾಗ ಬರೋ ಐಟಮ್ ತರ ಇರ್ಬೇಕು ಕಪ್ಪೆ, ಅದ್ರ ಜೊತೆಲಿ ಬರೋ ಬಿಲ್ ತರ ಇರಬಾರ್ದು ಕಣ. ಅಲ್ಲ ಕಪ್ಪೆ. ಲೋ ಲೋ ಲೋ
ಬೇಕಾದ್ರೆ ಇಲ್ಲಿ ಅನುಭವಿಸ್ರು ಎಷ್ಟು ಜನ ಅವ್ರಿಗೆ ಕೇಳೋ ಕೇಳೋ. ಪ್ರಸ್ತುತ ದಿನ ಸಾವೇ ಬಂದ್ರು ಅಪ್ಪ ಮೊದ್ಲು ಪ್ರಸ್ತಾವ ಮುಗಿಸ್ಕತೀನಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಕಣೋ. ಹಂಗಲ್ಲ ಕಪ್ಪೆ ಕಪ್ಪೆ ನನ್ನ ಮಾತು ಕೇಳು ಕಪ್ಪೆ. ಇಲ್ಲಿಂದ ಹಾಕ್ಕೋಕು. ಕಪ್ಪೆ ನಿನ್ನ ಬಾಯಲ್ಲಿ ಇಂಥ ಕಠೋರವಾದ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕಳೆದ 30 ವರ್ಷದಿಂದ ನಿನ್ನ ಬಾಯಲ್ಲಿ ಇಂಥ ಮಾತು ಕೇಳಿರ್ಲಿಲ್ಲ ಕಪ್ಪೆ. ಕಪ್ಪೆ ನಿನಗೋಸ್ಕರ ಜಾತ್ರೆಯಿಂದ ಏನ್ ತಂದಿದ್ದ ಗೊತ್ತೇ ಕಪ್ಪೆ? ನೋಡು ಕಪ್ಪೆ. ಅಲ್ಲೇ ಪ್ರಸ್ತುತ ದಿನ ನಾನೇನ್ ಗಿಲ್ಕಿ ಆಡಿಸ್ತಾ ಕೂತ್ಕೊಳ್ಳನೇನೋ. ಅಷ್ಟೆಲ್ಲ ಕಪ್ಪೆ ಡಮರುಗ ತಂದಿದ್ದೀನಿ. ಡಮರುಗ ತಂದಿದ್ಯಪ್ಪ. ರಸ್ತೆ ಬಿಟ್ಬಿಟ್ಟು ಡಗ 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 ಅಂತ ಹೊಡ್ಕ ಕೂತ್ಕೊಳ್ಳನೇನಲ್ಲಿ. ಒಳ್ಳೆ ಸಮಯಕ್ಕೆ ಬಂದೆ ನೋಡ್ ನನ್ ಗೆಳೆಯ. ದುರ್ಗವ್ವನ ಜಾತ್ರೆಯಲ್ಲಿ ನನಗೂ ನಿನ್ಗೂ ಮದುವೆಗೆ ಅಂತ ನನ್ ಗೊತ್ತಾ. ಹಿಡ್ಕೋ ಗಿಲ್ಕಿಯ. ನೀನ್ ಗಿಲ್ಕಿ ಬಾರ್ಕೋ, ನಾನ್ ಡಮರುಗ ಬಾರ್ತೀನಿ. ಡಡ 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 ಡಡ. ರೀ ತಲೆ ಕೆಟ್ಟಿದ್ಯೇನ್ರಿ? ಅಲ್ಲ ಕೆಡ್ತಾ ಇದೆ ಕಣ. ಹೋಗಿ ಒಳಗಡಿಕೆ. ಅಷ್ಟೆಲ್ಲ ಕಪ್ಪೆ ನಿನಗೋಸ್ಕರ ಅಯ್ಯೋ ಚಪ್ಪ ದುರ್ಗಾ ಒಂದ್ ದೇವಸ್ಥಾನದ ಪ್ರಸಾದ ಮಾಡ್ತಿದ್ದೀನಿ. ಯಾವಾಗ ಮಾಡಿದ್ದು? ಇದು 4 ವರ್ಷದಿಂದನೇ ಪೂಜೆ ಮಾಡ್ಸಿದ್ದೆ. ಏ ಪ್ರಸ್ತುತ ದಿನ ಪುಷ್ಟಿ ಬಂದಿರೋ ಪ್ರಸಾದ ತಿನ್ಸಕ್ ಬಂದಿದ್ದೀಯ ನನ್ನ ನಾಯಿ. ನನ್ ಕಣ್ಣೆದುರುಗಡೆ 1 ನಿಮಿಷ ನಿಂತ್ಕೊಬೇಡ. ಹೊರಟೋಯ್ತಾ ಇರು. ಕಪ್ಪೆ ಹೋಗಲೇ. ಕಪ್ಪೆ ಹೋಗ ಕಪ್ಪೆ ಹೋಗಲೇ. ನಾನ್ ಬರಲ್ಲ ಕಪ್ಪೆ. ಹೊರಟೋಗ್ತೀನಿ ಹೋಗ. ಹೊರಟೋಗ್ತೀನಿ. ಯಾವಾಗ್ಲೂ ಹಿಂಗೆ ಮೇಡಮ್ ಬರೀ ಇರಿಟೇಟ್ನೇ ಮಾಡ್ತಾನೆ. ಇವನೊಂಥರ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಇದ್ದಂಗೆ. ಇರಿಟೇಟ್ ಮಾಡ್ಬಿಡೋದು ಅವ್ನ್ ಪಾಡ್ಗೆ ಅವ್ನು ಹೋಗ್ಬಿಡೋದು. ನನ್ನ ಹೆಂಡತಿ ಎಷ್ಟು ಬೇಜಾರು ಮಾಡ್ಕೊಂಡ್ಲ. ಹೋಗಿ ಆಪಲ ತಿನ್ನಿಸ್ಬಿಡ್ಬೇಕು. ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಸಿಡೋನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು. ಕಪ್ಪೆ ಏನ್ ಹೇಳಪ್ಪ? ಇಲ್ಲಿಗೆ ಬರ್ತಾ ಹೃದಯದಲ್ಲಿ ಪ್ರೀತಿ ಬಂದಿದ್ದೆ. ಬಂದಿದ್ದೆ ಆದ್ರೆ ಈಗ ದ್ವೇಷ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ್ಕೊಂಡು ಹೋಗ್ಬಿಡು. ಹಾಳಾಗ್ ಹೋಗ್ತೀಯ. ಹೋಗೋ. ಕಪ್ಪೆ ಒಂದು ಮಾತು ತಿಳ್ಕೊ. ದೇಶ ಕಾಯನು ಸೈನಿಕ, ಆದ್ರೆ ಸ್ನೇಹ ಕಾಯನು ನಿಜವಾದ ಸ್ನೇಹಿತ. ಕಪ್ಪೆ ನನಗೆ ಮೋಸ ಮಾಡ್ತಾ ಇದೆಯಲ್ಲ. ಹಾಳಾಗ್ ಹೋಗ್ತೀಯ. ಹಾಳಾಗ್ ಹೋಗ್ತೀಯ. ತಗೋ ನೀನ್ ಗಿಲ್ಕಿನೂ ಎಲ್ಲಿಂದ ಬಂದು ಸ್ನೇಹಿತರಾಯ್ತು ಗೊತ್ತಿನ. ಅಯ್ಯಯ್ಯೋ ನಿಮಗ್ ನಾನ್ ಬೇಕಾ ಬೇಡ್ವಾ? ಲೇ ಬೇಕಾಗಿರೋದಕ್ಕೆ ತಾನೇ ಮದ್ವೆ ಆಗಿರೋದು. ಯಾಕ್ರಿ ಸತಾಯಿಸ್ತೀರಾ? ನಾನ್ ಸ್ವರ್ಗಕ್ಕೆ ಹೋಗ್ಬೇಕಾದ್ರು ಕಿಂಕರ್ ತಾನೇ ಕರ್ಕೊಂಡು ಹೋಗೋದು ಅಲ್ವಾ? ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬಡ ಕೊಡ ಆಪಲ. ಆಪಲ್ ತಿನ್ನದ. ರೀ ನೋಡ್ರಿ. ಕಪ್ಪೆ ಏನಪ್ಪ ಫ್ರೆಂಡ್ ಹೋಗ್ತಾ ಇದ್ದಾನೆ ಬೇಡ ಬಾ ಅಂತ ಒಂದು ಮಾತು ಕರ್ದೆ ಕಪ್ಪೆ. ಒಂದು ಮಾತು ಆ ಕಡೆ ಜರ್ಗೆ. ಕಪ್ಪೆ ಒಂದಿಷ್ಟ ತಿಳ್ಕೊ. 2 ದೇಹ ಸೇರಿದ್ರೆ ಪ್ರಸ್ತ, 2 ಆತ್ಮ ಸೇರಿದ್ರೆ ಕಪ್ಪೆ ಮಂಜ. ಕರೆಕ್ಟ್ ಅಲ್ವಾ? ಫ್ರೆಂಡ್ಶಿಪ್ ಅಂತೆ ಫ್ರೆಂಡ್ಶಿಪ್. ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ ಅಂತ ಕಾದ್ನಲ್ಲ, ಅದು ನನ್ ತಪ್ಪು. ಗೆಟ್ ಔಟ್. ಇಬ್ರು ಆಚೆ ಹೋಗಿ ನಾನು ಇಲ್ಲೇ ಮಲ್ಕೋತೀನಿ. ಬಾರೋ ನಾಯಿ. ಎಷ್ಟು ದಿನದಿಂದ ನನ್ನ ಪ್ರಸ್ತುತ ಮಣ್ಣು ಹಾಕ್ಬೇಕು ಅಂತ ನಿಂತಿದ್ಯಾ. ಬಾರೋ ಇಲ್ಲಿ. ಏನ್ ಬೇಕೋ ನಿನಗೆ? ನನಗೆ ನನ್ನ ಕಪ್ಪೆ ಬೇಕು. ಹಳೆ ಕಾಲದಂಗೆ ಮೊದ್ಲಿತ್ತಲ್ಲ, ರಾತ್ರಿ ಆದ್ರೆ ಎಣ್ಣೆ ಬಿಟ್ಕೊಂಡು, ಬೆಳಿಗ್ಗೆ ಆದ್ರೆ ಮೈಗೆ ಎಣ್ಣೆ ತಿಕ್ಕೊಂಡು, ಮಧ್ಯಾಹ್ನ ಆದ್ರೆ ಬಾಣ್ಲಿಲಿ ಎಣ್ಣೆ ಹಾಕೊಂಡು ಪಕೋಡ ಆಗ್ತಾ ಇದ್ನಲ್ಲ, ಆ ನನ್ನ ಹಳೆ ಕಪ್ಪೆ. ಆ ಕಪ್ಪೆ ನನಗ್ ಕೊಟ್ಬಿಡು ಕಪ್ಪೆರಯ್ಯ. ಆ ಕಪ್ಪೆ ನನಗ್ ಬೇಕು. ಆ ಕಪ್ಪೆ ನನಗ್ ಬೇಕು. ನಾನೇನ್ ಸತ್ತೋಗಿದ್ದಾನೇನ? ನಿನ್ ಕಣ್ ಮುಂದೆನೆ ನಿಂತಿಲ್ವಾ? ಲೋ ಬಗಾರಿ, ಇವತ್ತು ಒಂದಿನ ಕಣ ನನ್ ಬಿಟ್ಬಿಡು. ನಾನು ಪ್ರಸ್ತಾವ ಮುಗಿಸ್ಕತ್ತೀನಿ. ಹಾಗಲ್ಲ ಕಪ್ಪೆ, ಹಾಗಲ್ಲ. ನೋಡಮ್ಮ ಡಿಸ್ಕಸ್ ಅಂತೆ. ಇಲ್ಲಿ ಕೇಳಮ್ಮ, ನೀವು ಕೈಯೆಲ್ಲ ಕಾಲು ಅಂತ ಅನ್ಕೋತೀನಿ. ನನ್ ಕಪ್ಪೆನ ಇವತ್ತೊಂದು ರಾತ್ರಿ ನನ್ ಜೊತೆ ಮಾತಾಡಕ್ ಬಿಟ್ಬಿಡವ. ಬೆಳಿಗ್ಗೆ ಬಂದು ಫಸ್ಟ್ ಬಸ್ಗೆ ಹೊಲ್ಟ ಬಿಡ್ತೀನಿ. ನನ್ ಕಪ್ಪೆ ನನಗ್ ಕೊಟ್ಬಿಡು. ನನ್ ಕಪ್ಪೆ ನನ್ ಕೊಟ್ಬಿಡು. ಸಾಕು. ಹಲೋ ಮಿಸ್ಟರ್. ಲೇ ನಾನ್ ನಿನ್ ಗಂಡ ಕಣೆ. ಕೇಳಲ್ಲ ಕಪ್ಪೆರಾಯ. ನಿನ್ನ ಫ್ರೆಂಡು ನಿನ್ ಜೊತೆ ಇಡೀ ರಾತ್ರಿ ಏನೋ ಮಾತಾಡ್ಬೇಕಂತೆ. ಅಲ್ಲಿರೋ ಹಣ್ಣು ಹಂಪ್ಲೆಲ್ಲ ತಿನ್ಸಿ ಈ ಬೆಡ್ ಮೇಲೆ ಕೂರ್ಸಿ ಮಾತಾಡ್ಸಿ ಕಳಿಸ್ತು. ಜಾತ್ರೆ ದಿನಾನೇ ದೇವ್ರ ದರ್ಶನ ಮಾಡೋದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು.
ಪುಣ್ಯಾತ್ ಗಿತ್ತಿ ಕಣವ. ನೀನಪ್ಪ ಪುಣ್ಯಾತ್ಮ. ಲೇ ನಾಯಿ ಕಪ್ಪೆ ಲೇ ಎಲೆ ನೀನ್ ನನಗೆ ನಿನಗಿಂತ ಪ್ರಶ್ನೆ ಮುಖ್ಯ ಕಡೋ. ಎಣ್ಣೆ ಅಂಗಡಿಗೆ ಬಂದು ಎಳ್ಳೀರ್ ಕೇಳ್ತಾ ಇದೆಯಲ್ಲೋ. ಕಪ್ಪೆ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನನ್ನಲ್ಲಿ ಇಲ್ದೇ ಇರೋದು ಅವಳ ಹತ್ರ ಏನಿದೆ ಕಪ್ಪೆ? ನಾಯಿ ನನ್ನ ಮಗನೇ, ನೀ ಮಾತ ಜನಗಳು ಕೇಳ್ಕೊಂಡ್ರಿ ಏನ್ ಅನ್ಕತ್ತಾರ ನಿನ್ ಬಗ್ಗೆ? ಇಷ್ಟು ದಿನ ಹಾಲು ವಿಷ ಆಗುತ್ತೆ ಅಂತ ಕೇಳಿದ್ದೆ, ಹಣ್ಣು ವಿಷ ಆಗುತ್ತೆ ಅಂತ ಕೇಳಿದ್ದೆ, ಆದ್ರೆ ಸ್ನೇಹ ವಿಷ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕಪ್ಪೆ, ಗೊತ್ತಿರ್ಲಿಲ್ಲ. ನಾನು ಇನ್ನೊಂದು ಕ್ಷಣ ಇರಲ್ಲ ಕಪ್ಪೆ, ಹೊರಟೋಗ್ತೀನಿ, ನಾನು ಹೊರಟೋಗ್ತೀನಿ ಕಪ್ಪೆ, ಹೊರಟೋಗ್ತೀನಿ. ಹೋಗ್ತಾ ಇದ್ದೀರಾ? ಮನಸ್ಸು ಬದಲಾಯಿಸ್ಕೊಂಡ ಕಪ್ಪೆ? ಬದಲಾಯಿಸ್ತೆ ಕಣಪ್ಪ. ಇವ್ನು ಹೋದ್ರೆ ಅಲ್ವಾ ತಿರ್ಗಾ ಬರೋದು. ಮಂಜ ಕಪ್ಪೆ ಈಗ ಕಣ್ ತೆರೆಸ್ತೆ ಕಣು, ನಾನು ನಿನ್ ಜೊತೆನೆ ಮಲಗ್ಬೇಕು. ಕಪ್ಪೆ ನನ್ನ ಜೊತೆ ಮಾತಾಡ್ತಾವಲೆ. ಕಪ್ಪೆ ಕಪ್ಪೆ ಅವ್ರು ಮತ್ತೆ ಬರಲ್ಲ ತಾನೆ? ಹೆಂಗ್ ಬತ್ತಾನೆ ಚಿಲ್ಕ ಹಾಕ್ಬಿಟ್ಟಿಲ್ವಾ? ಚಿನ್ನ, ಈಗ್ಲಾದ್ರೂ ಆಪಲ್ ತಿನ್ನೋಣ. ಅಲ್ವಾ? ತಗೊಳ್ಳಿ. ಆಳಗ್ರಿ ಪಂಚ ಆಪಲ್ ತಿನ್ನೋಣ. ಹಾಡ್ ಬಂದಿಲ್ಲ ರೀ. ಆಪಲ್ ತಿನ್ನೋಣ. ರೀ ಏನ್ರಿ ಆಯ್ತು? ಚಿನ್ನ, ಇಷ್ಟೊತ್ತಾದ್ರೂ ನನ್ ಗೆಳೆ ಹಾಡೇ ಹಾಕಿಲ್ಲ. ಅಯ್ಯೋ, ಏನಾದ್ರೂ ಮಾಡ್ಕೊಂಡ್ಬಿಟ್ಟೇನೆ ಅವನು. ರೀ, ಅಯ್ಯೋ ರೀ. ಲೋ ಮಂಜ, ಹಾಡೇ ಹಾಕೋ ಹಾಕ್ನಿಲ್ಲ. ಇಷ್ಟೊತ್ ಗಂಟ ಸ್ನೇಹಿತ ಸ್ನೇಹಿತ ಅಂತ ಕತ್ತ ಕುಯ್ತಿದೆ. ಅವ್ನು ಹಾಡ್ ಹಾಕಿದ್ರು ಪ್ರಾಬ್ಲಮ್, ಹಾಕ್ತಾ ಇದ್ರು ಪ್ರಾಬ್ಲಮ್. ನಾನೆಲ್ಲೋ ಗಾಡಿ ಓನರ್ ಪ್ರಾಬ್ಲಮ್ ಅನ್ಕೊಂಡಿದ್ದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇನ್ಯಾವತ್ತು ಮುಖ ನೋಡ್ಬೇಡ, ಹೋಗು. ಲೇ ಸುಸ್ತು, ಲೇ ಪಾವುಗಳು, ಹೋಗೋಲೆ ಕಪ್ಪೆ ರಾಯ. ನಾನು ಪ್ರಸ್ತ ಆಗ್ದಿಲ್ವಲ್ಲಪ್ಪ. ಅಯ್ಯೋ ನನ್ ಪ್ರಸ್ತ, ಅಯ್ಯೋ ಆಗ್ಲಿಲ್ಲ. ಮಂಜ, ಪ್ರಸ್ತನೂ ಆಗ್ಲಿಲ್ಲ, ಅವಳು ಬಿಟ್ಟು ಹೊಂಟೋದ್ಲು ಕಣ. ಕಪ್ಪೆ ಹೋದ್ರೆ ಹೋಗ್ಲಿ ಬಿಡಪ್ಪ, ನಾನಿಲ್ವಾ? ಮನಸ್ಫೂರ್ತಿಯಾಗಿ ಮಾತಾಡೋಣ. ನನ್ ಕಪ್ಪೆ ನನಗ್ ಸಿಕ್ತಾ, ಬಾ ಮನಸ್ಫೂರ್ತಿಯಾಗಿ ಮಲ್ಕೊಂಡ್ ಮಾತಾಡೋಣ, ಬಾ ಕಪ್ಪೆ. ಮನಸ್ಫೂರ್ತಿ. ಹಲೋ, ಏನ? ಹೌದಾ, ಬರ್ತೀನಿ. ಲೇ, ಎಲ್ಲೋ ಹೋಯ್ತಾ ಇದೀಯಾ? ಕಪ್ಪೆ, ಹಾ. ನನ್ಗೂ ನಿನ್ಗೊಬ್ಬ ಫ್ರೆಂಡ್ ಇದ್ದ, ನೆನ್ಪಿದ್ಯಾ? ಜಗ್ಗಪ್ಪ. ಹಾ, ಅವ್ ನೆನ್ನೆ ಮದ್ವೆ ಆಗವನಂತೆ, ಇವತ್ತು ಪ್ರಸ್ತ. ಒಂದು ಮಾತು ನನ್ ಕರೀಲಿಲ್ಲ ನೋಡವ. ಏನಕ್ಕೆ ಅಂತ ಕೇಳ್ಕೊಬರ್ತೀನಿ ಇರು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಜಗ್ಗಪ್ಪ, ನಿನ್ ಪ್ರಸ್ತನು ಆಗಕ್ಕಿಲ್ಲ ಕಣಪ್ಪ. ಎಂತ ಟೈಮು, ಇಂಥ ಟೈಮಲ್ಲಿ ಹೋಗಿ ಹಾಳು ಮಾಡ್ಬಿಟ್ಟಲ್ಲ. ಏನ್ ಹೇಳ್ತೀರಾ ಸರ್ ಇಂಥವ್ರಿಗೆ? ಇಡೀ ಸ್ಕಿಟ್ ಹಾಲ್ ಮಾಡ್ಬಿಡ್ದೆ. ಎಲ್ರು ಕಾಯ್ತಾ ಇದ್ರು ಏನಾಗುತ್ತೆ ಅಂತ. ಅದೇ ಮತ್ತೆ. ಹಾಲ್ ಮಾಡ್ಬಿಡ. ಫುಲ್ ಮಾಸ್ ಕ್ಯಾರೆಕ್ಟರ್, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಇದಾಗಿತ್ತು. ಮಂಜಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಬಿಡು. ಫ್ರೆಂಡ್ಸ್ ಮದುವೆ ಆದ ತಕ್ಷಣ ಅವ್ರು ನಮಗೆ ಸಿಗೋದು ಬಿಟ್ಬಿಡ್ತಾರೆ, ಟೋಟಲ್ ಬಿಟ್ಬಿಡ್ತಾರೆ. ಇವನ್ ಪಾಪ ಒಳ್ಳೆಯವನು ಗೊಬ್ಬರ. ಆ ಟೈಮಲ್ಲಿ ಎಲ್ರಿಗೂ ಆ್ಯಕ್ಚುಲಿ ನನಗೂ ತುಂಬ ಕೆಲವ್ರದ್ದು ನೋವಾಗಿತ್ತು. ಅಂದರೆ ಯಾವಾಗಲೂ ಬೆಂಗಳೂರಿಗೆ ಬಂದರೆ ಜೊತೆಯಲ್ಲಿ ಕಂಟಿನ್ಯೂಸ್ ಜೊತೆಯಲ್ಲಿರೋರು ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೇ ಚೇಂಜ್, ಫೋನ್ ಇದ್ರೆ ಇಲ್ಲಮ್ಮ ನಾನು ಸ್ವಲ್ಪ ಬಿಸಿ ಇದ್ದೀನಿ, ನೆಕ್ಸ್ಟ್ ವೀಕ್ ಸಿಗ್ತೀನಿ ಅನ್ನೋದು. ಅದು ತುಂಬ ಹರ್ಟ್ ಆಗ್ತಾ ಇತ್ತು ಆಗ ಫ್ರೆಂಡ್ಸಿಗೆ. ಇದು ನೋಡುವಾಗ ನಾವು ತಪ್ಪು ಅಂತ ಅನ್ಸುತ್ತೆ. ಬಟ್ ನಿಮ್ಮ ಮದ್ವೆ ಆದ್ಮೇಲೆ ಇದೇ ತರ ಒಬ್ರು ಗೋಳೆಕೊಂಡಿದ್ರೆ ಸರ್? ಇಲ್ಲ, ನನ್ನ ಮದುವೆ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಹೆಂಡತಿ ಜಗಳ ಮಾಡ್ತಾ ಇದ್ಲು. ಎಲ್ಲ ಊಟಕ್ಕೆ ಹೋಗೋಣ ಅಂದರೆ ನಾವು ಹೋಗೋದು, ಹೋಗಿ ಒಂದು 10 ನಿಮಿಷದಲ್ಲಿ 10 ಜನ ಇರ್ತಾರೆ ಟೇಬಲಲ್ಲಿ. ಇವಳು ನನ್ನ ಮುಖ ನೋಡೋದು, ಇವ್ರು ಯಾವಾಗ ಹೇಳಿದ್ರು, ನಾನು ಹೇಳಿದೆ ಇಬ್ಬರೇ ಕೂತ್ಕೊಂಡು ಏನು ಮಾಡೋದು, ಫ್ರೆಂಡ್ಸ್ ಕರಿಬೇಕು ಅಂತ. ಸೊ ಆ್ಯಕ್ಚುಲಿ ಅದು ತುಂಬ ಕಷ್ಟ ಟು ಮ್ಯಾನೇಜ್ ಸೂನ್ ಆಫ್ಟರ್ ಮ್ಯಾರೇಜ್. ಫ್ರೆಂಡ್ಸ್ ಜೊತೆ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಫ್ರೆಂಡ್ಸ್ ಮ್ಯಾನೇಜ್ಮೆಂಟು, ಅದು ಆ್ಯಕ್ಚುಲಿ ತುಂಬ ಕಷ್ಟ. ಇದು ನನಗೆ ತುಂಬ ಕನೆಕ್ಟ್ ಆಯಿತು ಈ ಸ್ಕಿಟ್ಟು. ಇಲ್ಲ, ಕನೆಕ್ಟ್ ಆಯ್ತು ಅಂದ್ರೆ ನನಗೂ ಏನೋ ಕೇಳ್ಪಟ್ಟೆ.
ನಿಮ್ ಫಸ್ಟ್ ನೈಟ್ ಅಲ್ಲೂ ಇದೇ ತರ ಏನೋ ಆಗಿ ಕೈಯೆಲ್ಲ ಮುರಿದು ಹೋಗಿ? ಇಲ್ಲ ನನ್ನ ಮುಖದಲ್ಲಿ 13 ಸ್ಟಿಚ್ ಬಿತ್ತು ಫಸ್ಟ್ ನೈಟ್ಗೆ. ನಮ್ಮಲ್ಲಿ ಒಂದು ಕ್ರಮ ಇದೆ ಅಂದ್ರೆ ಮದುವೆ ದಿವಸ ಫಸ್ಟ್ ನೈಟ್ ಅಂದ ಕೂಡಲೇ ಎಲ್ಲ ಫ್ರೆಂಡ್ಸ್ ಬಂದು ಜೊತೆಲಿ ಕೂರೋದು ಬಿಡೋದಿಲ್ಲ. ಒಂದು ದಿವಸ ಐ ಥಿಂಕ್ ಸ್ಟಾರ್ಟಿಂಗ್ ಇಟ್ ವಾಸ್ ಅಬೌಟ್ 70-75 ಫ್ರೆಂಡ್ಸ್ ಮನೆಯಲ್ಲಿದ್ರು. ಜಾತ್ರೆ 75 ಜನ ಇದ್ರ. 70 ಜನ ಇದ್ರು. ಒಮ್ಮೆ ಒಂದ್ ಶಾರ್ಟ್ ಅಲ್ಲಿ 30 ಜನ ರೂಮ್ ಒಳಗಡೆ ಇದ್ರು. ಸೊ ಎಲ್ಲ ಇದ್ರ. ನಾನೇನ್ ಮಾಡಿದೆ, ಚೇಂಜ್ ಮಾಡಿದೆ ಪ್ಯಾಟರ್ನ್. ಎಲ್ಲ ದಮ್ಮೆ ಹಾಕಿ ಬಿಡ್ರು ಅಂತ ಹೇಳೋದಲ್ಲ, ನಾನೇನ್ ಮಾಡಿದೆ, ಕಾರ್ಡ್ಸ್ ತರಿಸಿ ಬಾ ಆಟ ಆಡೋಣ ಅಂತ ಶುರು ಮಾಡಿದೆ. ಸೊ ಅವ್ರಿಗೆ ಕನ್ಫ್ಯೂಸ್ ಆಯ್ತು ಹೆಂಗ್ ರಿಯಾಕ್ಟ್ ಮಾಡಬೇಕು ಅಂತ. ರೆಡಿ ಯಾವತ್ತು ಅವ್ರು ಮೆಂಟಲ್ ಪ್ರಿಪೇರ್ ಆಗ್ತಾರೆ, ಈ ಒಂದು ದಮ್ಮೆ ಆಗ್ತಾನೆ ನಾವು ಬಿಡಲ್ಲ ಅಂತ. ಯಾವತ್ತು ನಾವೇ ಬಂದು ಓಕೆ ಆಟ ಆಡೋಣ ಅಂತ ಕೂತ ತಕ್ಷಣ ಅವ್ರಿಗೆ ಕನ್ಫ್ಯೂಸ್ ಆಗೋದು. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಫೈನಲಿ ಒಂದು 2-3 ಗಂಟೆ ಆಗಿತ್ತು ಹೊರಗ. ದೆನ್ ಫಸ್ಟ್ ನೈಟ್ ವಾಸ್ ಇನ್ ದ ಹಾಸ್ಪಿಟಲ್. ಆಕ್ಚುಲಿ ಪಾಪ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು, ನಮ್ಗೆ ಗೊತ್ತಿದೆ ಅದು. ಸೊ ವೆರಿ ಗುಡ್ ಪರ್ಫಾರ್ಮೆನ್ಸ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ವೆರಿ ಮಚ್. ರಾಗಿಣಿ, ಒಬ್ಬ ಪ್ರೇಕ್ಷಕರಾಗಿ ನಾನು ತುಂಬಾನೇ ಎಂಜಾಯ್ ಮಾಡಿದೆ. ನೀವು 3 ಜನದ್ದು ಆಕ್ಟಿಂಗ್ ಆಗಲಿ, ಪರ್ಫಾರ್ಮೆನ್ಸ್, ನೀವು ಆನ್ ಸ್ಪಾಟ್ ಏನೇನು ಕಾಮಿಕ್ ಅಡಿಷನ್ಸ್ ಮಾಡಿದ್ರಿ, ತುಂಬಾ ಚೆನ್ನಾಗಿದ್ದು. ನೀನು ಹಾಳಾಗೋಗೋ, ನೀನು ಯಾಕೆ ಅವ್ರು ಡಿಸ್ಟರ್ಬ್ ಮಾಡ್ತೀಯ, ಏನು ನಿನ್ ಕಷ್ಟ ಲೈಫಲ್ಲಿ. ಇಲ್ಲಿ ಎಲ್ಲ ತುಂಬಾ ಸಿಂಗಲ್ ಅವರೇ. ನಿರಂಜನ್ ಮನೆ ಹೋಗೋ, ಅವ್ನು ಡಿಸ್ಟರ್ಬ್ ಮಾಡೋ, ನೀನು ಇಲ್ಲಿ ಯಾಕೆ ಪಾಪ. ಬಾಯ್, ಥ್ಯಾಂಕ್ ಯು ಸೋ ಮಚ್, ಇಟ್ಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಫ್ರೆಂಡ್ಶಿಪ್ ಇರಬೇಕು, ಇಷ್ಟೊಂದು ಆಳವಾಗಿ ಇಷ್ಟೊಂದು ಗಾಢವಾಗೂ ಇರಬಾರ್ದು. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಪ್ರೈವೇಟ್ ಲೈಫ್ ಅಂತ ಇರುತ್ತೆ ಕಣೋ ಪಾವುಗಡ. ಎಸ್, ಎನಿವೇ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ದೆವ್ವ ಅಂತಂದ್ರೆ ಆಲ್ ಟೈಮ್ ಹೆದರಿಕೆನಪ್ಪ. ಮಿಡ್ ನೈಟು ಒಬ್ಬೊಬ್ರೆ ಕೂತ್ಕೊಂಡು ದೆವ್ವದ ಸಿನಿಮಾ ನೋಡ್ಬಿಟ್ರಂತೂ ಮುಗದೆ ಹೋಯ್ತು ಕತೆ. ಭಯ ಅನ್ನೋದು ಬೆನ್ನಿಗೆ ಅಂಟ್ಕೊಂಡಿರುತ್ತೆ. ಆ ಭಯದಲ್ಲಿ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗೋಗುತ್ತೆ. ಹೇಗೆ ಅಂದ್ರ ಒಂದು ಹಾರರ್ ಸ್ಟೋರಿ ಬರ್ತಿದೆ ನೋಡಿ, ಹೆದರ್ಕೊಳ್ದೆ ನೋಡಿ. ಅಬ್ಬ, ಇವತ್ತು ನಿನ್ ಭಾವ ಊರಲ್ಲಿಲ್ಲ, ಆರಾಮಾಗಿ ನಿದ್ದೆ ಮಾಡ್ಬಿಡ್ತೀನಿ. ಅಂದ್ರೆ ಭಾವ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ವಾ? ಹೋಗೆ, ನಿನಗೂ ಮದ್ವೆ ಆಗ್ಲಿ, ಅವಾಗ ಗೊತ್ತಾಗತ್ತೆ. ಹೆಂಗೂ ಫ್ರೀ ಆಗಿದ್ದೀವಲ್ಲ, ಹಾರರ್ ಮೂವಿ ನೋಡೋಣವಾ? ಬಿಡಪ್ಪ, ನಂಗ್ ಭಯ ಆಗತ್ತೆ. ಲೇ, ನಾನ್ ಇರ್ಬೇಕಾದ್ರೆ ಯಾಕೆ ಭಯ ಪಡ್ಕೋತೀಯ? ನಾನು ಅಂದ್ರೆ ಏನೇ ಅನ್ಕೊಂಡಿದೀಯಾ? ಚೈಲ್ಡ್ಹುಡ್ ಅಲ್ಲಿ ನನಗೆ ಬೋರ್ ಆದ್ರೆ ಸಾಕು, ಸ್ಮಶಾನಕ್ಕೆ ಹೋಗಿ ಕುಂಟೆ ಬಿಲ್ಲೆ ಆಡ್ತಾ ಇದ್ದೆ. ಅಷ್ಟೇ ಯಾಕೆ, ಬೋರಿ ಮೇಲೆ ಲಗೋರಿ ಆಡ್ತಾ ಇದ್ದೆ. ಹುಣಸೆ ಮರದ ಮೇಲೆ ದೆವ್ವಗಳ ಜೊತೆನೆ ಮರಕೋತಿ ಆಟ ಆಡ್ತಾ ಇದ್ದೆ. ಅಷ್ಟೇ ಅಲ್ಲ, ಅದೇ ದೆವ್ವಗಳಿಗೆ ಸಂಜೆ ಹತ್ರ ಟ್ಯೂಷನ್ ಕೊಟ್ಟು ಮಧ್ಯರಾತ್ರಿನೇ ಮನೆಗೆ ವಾಪಸ್ ಬರ್ತಾ ಇದ್ದೆ. ಒಂದು ವಿಷಯ ಹೇಳ್ತೀನಿ ಕೇಳಿ ಮೇಡಮ್, ಇಡೀ ಮಜಾ ಭಾರತದಲ್ಲೇ ಧೈರ್ಯವಂತೆ ಅಂದ್ರೆ ನಾನೇ. ಅಕ್ಕ, ಧೈರ್ಯವಂತೆ ಅಂತಿದ್ದೆ. ನಿನಗ್ ಭಯ ಆಗುತ್ತಲ್ಲ, ಅದಕ್ಕೆ ಪಕ್ಕ ಬಂದು ಕೂತ್ಕೊಂಡೆ ಅಷ್ಟೇ. ಮೂವಿ ನೋಡೋಣವಾ? ಇರು, ತಿನ್ನೋಕ್ ತಗೊಂಡ್ ಬರ್ತೀನಿ. ಯಾವಾಗ್ಲೂ ತಿನ್ನೋದೆ. ಐಸ್ ಕ್ರೀಮ್ ಯಾವನಾರು ಈ ತರನ ತಿಂತಾರೆ? ಅದು ಭಯ ಆಗ್ತದಲ್ಲ, ತಿನ್ಬಿಟ್ಟೆ. ಲೇ ಅಕ್ಕ, ನಿನಗ್ ಭಯ ಆಗ್ತಾ ಇಲ್ವೇನೆ? ಹೇ, ನನಗ್ ಯಾಕೆ ಭಯ ಆಗ್ಬೇಕು? ಅದು ಜಸ್ಟ್ ಸಿನಿಮಾ ಕಣೆ. ನಾವಿನ್ ಸಣ್ಣ ಮಕ್ಕಳ ಭಯ ಪಡ್ಕೊಳಕ್ಕೆ. ಅಕ್ಕ, ಮುಖ ಏನೋ ರಫ್ ಆಗಿ ಇಟ್ಕೊಂಡಿದ್ಯಾ, ಕಾಲಿ ಯಾಕೆ ಡಿಸ್ಕೋ ಶಾಂತಿ ತರ ಡಾನ್ಸ್ ಆಡ್ತಾ ಇದೆ. ಆಗ AC ಟೆಂಪರೇಚರ್ ಸ್ವಲ್ಪ ಲೋ ಇದೆ ಅನ್ಸುತ್ತೆ, ಅದಕ್ಕೆ ಚಳಿ ಆಗ್ತಾ ಇದೆ. ದೆವ್ವಕ್ಕೆಲ್ಲ ನನಗ್ ಭಯ ಇಲ್ಲಪ್ಪ. ಲೇ, ಬಾರೆ ಮಲ್ಕೊಳ್ಳೋಣ. ಅಕ್ಕ, ಹೋಗಿ ಟಿವಿ ಆಫ್ ಮಾಡಿ. ಆಫ್ ಮಾಡೆ. ನಾನೇ ಮಾಡ್ತೀನಿ ಕಣೆ. ಲೇ, ನನ್ನಷ್ಟು ಧೈರ್ಯವಂತರು ಯಾರೇ ಇದ್ದಾರೆ? ಈ ಖಾಲಿ ಡಬ್ಬದಲ್ಲಿ ಅಂತದ್ ಏನೇ ಇದೆ? ಬಾರೆ ಮಲ್ಕೊಳ್ಳೋಣ. ಅಕ್ಕ, ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ದೆವ್ವ ಇದೆ ಅನ್ಸುತ್ತೆ. ಹೆಂಗೆ ಹೇಳ್ತೀಯ? ಆಚೆ ಕಡೆ ನಾಯಿ ಬೊಗಳ್ತಾ ಇದೆ ಕಣೆ. ನಾಯಿ ಆಚೆ ಕಡೆ ಬೊಗಳ್ತೆ, ಇನ್ನೇನ್ ಮನೆ ಒಳಗಡೆ ನಾ ಬೊಗಳುತ್ತೆ. ಬಾರೆ ಮಲ್ಕೊಳ್ಳೋಣ. ಅಕ್ಕ ಅಕ್ಕ, ಅದು ಏನೇ? ಅಲ್ಲ ಇದಕ್ಕ. ಏನೇ ಅದಕ್ಕ? ಚಿಪ್ಸು. ಈ ಟೈಮಲ್ಲೂ ತಿನ್ನೋದ್ರ ಬಗ್ಗೆ ಯೋಚನೆ. ಬಾರೆ ಮಲ್ಕೊಳ್ಳೋಣ. ನಿನಗೆ
ಭಯ ಆಗ್ತಾ ಇಲ್ವಾ? ಅಕ್ಕ ನನಗ್ ತುಂಬಾ ಭಯ ಆಗ್ತಾ ಇದೆ ಕಣೆ. ಯಾಕೆ ಭಯ ಪಡ್ತಾ ಇದೀಯಾ? ಕೆಚ್ಚದೆಯ ಧೈರ್ಯದಿಂದ ನಾನು ಕಿಚನ್ಗೆ ಹೋಗಿ ಬರ್ತೀನಿ, ನೋಡ್ತೀಯಾ? ಸರಿ ಹೋಗು ನೋಡೋಣ. ನೀನು ಬಾ. ನಾನ್ ಧೈರ್ಯದಿಂದ ಹೋಗೋದನ್ನು ನೀನು ನೋಡ್ಬೇಕು ತಾನೆ? ಹಂಗಾರೆ ಬಾ. ನೀನ್ ಬಂದಿಲ್ಲ ಅಂದ್ರೇನು, ನಾನು ಒಬ್ಳೆ ಹೋಗ್ತೀನಿ. ನೋಡ್ತಿದ್ಯಾ? ನೋಡ್ತಿದ್ಯಾ? ಹೋಗ್ತಾ ಇದ್ದೀನಿ. ಹೋಗಿ. ನಾನು ಕಣೆ. ಇದನ್ನ ಹಾಕೊಂಡ್ ಬಂದಿದ್ಯಾ? ನಿನಗ್ ಭಯ ಆಗ್ತಿದೆ ಅಂದ್ಯಲ್ಲ, ಅದಕ್ಕೆ ಹಾಕೊಂಡ್ ಬಂದೆ. ಲೈ, ನನಗ್ ಭಯ ಆದ್ರೆ ನಾನ್ ಹಾಕೋಬೇಕು, ನೀನ್ ಯಾಕೆ ಹಾಕೋತ್ಯಾ? ಕೊಡೆ ಇಲ್ಲಿ. ಲೈ, ಇದ್ದಿದ್ದು ನಿಂಬೆ ಹಣ್ಣು ಮೆಣಸಿನ್ಕಾಯಿ ನೀನೇ ತಗೊಂಡ್ರೆ ನಾನೇನೆ ಮಾಡ್ಲಿ? ಇದು ಯಾಕೆ ತಂದಿದ್ಯಾ? ಬೇಕಾಗತ್ತೆ. ಅದು ಯಾಕೆ ಬೇಕಾಗುತ್ತೆ? ಯಾವಾಗ್ಲೂ ಮೆಕ್ತಾ ಇರ್ತೀಯಲ್ಲ, ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ದೋಸೆ ಹಾಕೋಣ ಅಂತ. ಬೇಡ, ಆಮ್ಲೆಟ್ ಹಾಕೊಡು. ಎಲ್ಲದಕ್ಕೂ ಹೊಡಿತಾಳೆ. ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಬಾರೆ ಮಲ್ಕೊಳ್ಳೋಣ. ಆಯ್ತು ಬಾ. ಮೋಸ್ಟ್ಲಿ ಡೋರ್ ಓಪನ್ ಮಾಡ್ಕೊಂಡು ಯಾರೋ ಬಂದ್ರು ಅನ್ಸ್ತಾ ಇದೆ. ಯಾರಾದ್ರೂ ಚಿಪ್ಸ್ ನ ಸೌಂಡ್ ಮಾಡ್ಕೊಂಡ್ ತಿಂತಾರ? ಸೌಂಡ್ ಮಾಡದೆ ಚಿಪ್ಸ್ ನ ಹೆಂಗ್ ತಿನ್ನಕ್ಕಾಗುತ್ತೆ? ನೀರಲ್ಲಿ ಅದ್ಕೊಂಡ್ ತಿನ್ನು. ಬಾರೆ ಮಲ್ಕೊಳ್ಳೋಣ. ಬೇಗ ಮಲ್ಕೊಳ್ಳೋಣ ಕಣೆ. ಆಯ್ತು. ನಾನು ಇದ್ರೊಳಗಡೆ ಕೂತ್ಕೊಂಡ್ಬಿಡ್ತೀನಿ, ಗಂಟಾಕ್ಬಿಡು. ನಿನಗೆ ನಾನ್ ಗಂಟಾಗ್ತೀನಿ ಕಡೆ, ನನಗೆ ಯಾರೇ ಗಂಟಾಗ್ತಾರೆ? ದೆವ್ವ. ಸುಮ್ನೆ ಹೇಳ್ದೆ. ದೆವ್ವ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದಲ್ಲ? ಎದುರಿಸ್ಬಿಡ, ಸುಮ್ನೆ ಕೂತ್ಕೊಳ್ಳೆ. ನನಗೂ ಭಯ ಆಗುತ್ತೆ ಕಣೆ. ಮಲ್ಕೊಳ್ಳೋಣ ಬಾ. ಬಾಟ್ಲೀಲಿ ಬರ್ದೋರಪ್ಪ ಬಾಗ ಹಾಕೊಳ್ಳೋ ಎಣ್ಣೆ ಆರೋಗ್ಯ ಹಾನಿಕರ. ಸಂತೋಷ್ ಬಾಸ್, ಸಂತೋಷ್ ಇಷ್ಟೊತ್ತಿಗೆ ನಿಮ್ಮ ಮನೆ ಬಂದಿರೋದೇನು ಪ್ರಾಬ್ಲಮ್ ಇಲ್ಲ ತಾನೇ? ಇಟ್ಸ್ ಓಕೆ ಬಾಸ್. ಮೆತ್ತಗ್ ಮಾತಾಡಿ, ನನ್ನ ಹೆಂಡತಿ ಎದ್ದು ಬಿಡ್ತಾಳೆ. ನೀವೇ ನೋಡ್ಲಿಲ್ವಾ? ಬೇರೆ ಡೋರ್ ಕಿನಲ್ಲಿ ನಮ್ಮನೆ ಡೋರ್ ಓಪನ್ ಮಾಡಿದ್ದು. ಓ, ನಿಮ್ಮ ಹೆಂಡತಿ ಮಲ್ಕೊಂಡವಳ? ಮೆತ್ತಗೆ. ನಿಮ್ಮ ಹೆಂಡತಿ ತುಂಬಾ ಪ್ರೀತಿ ಮಾಡ್ತೀರಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಬಾಸ್. ಓಕೆ ಓಕೆ ಬಾಸ್, ನಾನು ಕಾಫಿ ತಗೊಂಡ್ಬಿಡ್ತೀನಿ. ಓಕೆ ಸಂತೋಷ್ ಬಾಸ್, ಐ ಲವ್ ಯು ರೀ. ಐ ಲವ್ ಯು ಟು ಬಾಸ್. ಕುಚುಕು ಕುಚುಕು ಕುಚುಕು. ಓಕೆ ಬಾಸ್, ಐ ಲವ್ ಯು 20 ಬಾಸ್. ಓಕೆ ಐ ಲವ್ ಯು ಲಾಟ್. ಬಾಸ್, ನಿಮ್ ಹೆಂಡತಿ ನೋಡಕ್ ಹೆಂಗಿದ್ರು ಬಾಸ್? ಮೈಸೂರು ಜೂಗ್ ತಗೊಂಡೋಗ್ಬಿಟ್ರೆ ಕೋತಿ ಯಾವ್ದು ನನ್ನ ಹೆಂಡತಿ ಯಾವ್ದು ಅಂತ ಕಂಡಿಡಿಯಕ್ 4 ದಿವಸ ಬೇಕಿತ್ತು ರೀ. ಹಂಗಿದ್ಲು. ಏನ್ ಮಾಡ್ತಾ ಇದೀರಾ? ಜೋರಾಗಿ ನಕ್ಬಿಟ್ರೆ ನನ್ನ ಹೆಂಡತಿ ಎದ್ದೇಳ್ಬಿಡ್ತಾಳೆ. ಅದಕ್ಕೆ ಮ್ಯೂಟ್ ಮಾಡ್ಕೊಂಡು ನಗ್ತಾ ಇವ್ನಿ. ಚೆನ್ನಾಗಿದೆ. ಬಾಸ್, ಹೋಗಿ ಕಾಫಿ ತಗೊಂಬರ್ಲಾ? ಕಾಫಿ ತರೋದು ಅಂತೆ ಸುಸು ಮಾಡ್ಬೇಕು. ನಮ್ದು ಇಂಡಿಯನ್ ಟಾಯ್ಲೆಟ್ ಬಾಸ್. ಮಾಡೋದ್ ಸುಸ್ಸು. ಇಂಡಿಯನ್ ಆದ್ರೇನು ವೆಸ್ಟರ್ನ್ ಆದ್ರೇನು ಹೋಗೋದ್ ಕೆಳಗೆ ತಾನೆ. ಅಲ್ಲಿದೆ ಬಾಸ್. ಓಕೆ ಓಕೆ, ಈ ಹಾಸಿಗೆ ರೆಡಿ ಮಾಡ್ರಿ. ಓಕೆ ಬಸ್, ಓಕೆ ಬಸ್. ಅಯ್ಯೋ, ಫುಲ್ ಗಲೀಜ್ ಆಗೋಗ್ಬಿಟ್ಟದೆ. ಮೂಡಲು ಕುಣಿಗಲು ಕೆರೆ ನೋಡ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಸಂತೋಷ್ ಬಾಸ್, ಮೋಸ ಮಾಡ್ತೀರೇನ್ರಿ? ಮೋಸನ? ಅನ್ಯಾಯ ಮಾಡ್ತೀರಾ? ಏನು ಅನ್ಯಾಯ ಬಾಸ್? ಬಡವ ಅಂತ ಹೈಫೈ ಬಾತ್ರೂಮ್ ಕಟ್ಸಿದಿರಲ್ರಿ. ಓಪನ್ ಮಾಡಿದ ಕೂಡ್ಲೆ ಆಟೋಮೆಟಿಕ್ ಲೈಟ್ ಬಂತು. ಒಳಗಡೆ ಕಾಲಿಡ್ತಾ ಇದ್ದೀನಿ, AC ಬೇರೆ ಐಸ್ ಗೆಡ್ಡೆ ಆಗಿದೆ. ಉಯ್ತಾ ತಣ್ಣಗಾಗ್ಬಿಡ್ತು ನೋಡ್ರಿ. ಬಾಸ್, ಸುಸು ಎಲ್ ಮಾಡಿದ್ರಿ ಬಾಸ್? ಅದೇ ಕೆಂಪು ಕಲರ್ ಟಾಯ್ಲೆಟ್. ಅದು ಫ್ರಿಡ್ಜು ಬಾಸ್. ಫ್ರಿಡ್ಜ್ ಬಿಟ್ರಿ ಬೋನಸ್ ಕೊಡ್ಸಾರ. ಇದು ಅಂದಂಗ ನಮ್ ಬ್ಯಾಗ್ ಎಲ್ಲಿದೆ? ಕಾರಲ್ಲಿದೆ ಬಾಸ್. ಕಾರ್ ಎಲ್ಲಿದೆ? ಪಾರ್ಕಿಂಗ್ ಅಲ್ಲಿದೆ ಬಾಸ್. ಪಾರ್ಕಿಂಗ್ ಎಲ್ಲಿದೆ? ಮನೆ ಆಚೆ ಇದೆ ಬಾಸ್. ಮನೆ ಆಚೆ ಎಲ್ಲಿದೆ? ನಿಮ್ಮ ಅಜ್ಜಿ ಕೋಣೆಲ್ಲಿದೆ ಬಾಸ್. ನಮ್ಮ ಅಲ್ಲಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಹೋಗಿ ತಗೊಂಡ್ಬಂದ್ಬಿಡಿ ಬಾಸ್. ಬಾಸ್, ನನ್ನ ನಿಮ್ಮನ್ನ ನೋಡಿದ್ರೆ ಸಲ್ಮಾನ್ ಖಾನ್ ನೋಡ್ದಂಗ ಆಗತ್ತ ಬಾಸ್. ಅಲ್ಲಪ್ಪ,
ನಮ್ಮವನೇ ನೋಡ್ದಾಗುತ್ತೆ. ನಿಮ್ಮನ್ನ ಜಾಸ್ತಿ ಪ್ರೀತಿಸ್ತೀರಲ್ಲ ಅದಕ್ಕ ಬಾಸ್. ಅಲ್ಲ ನಮ್ಮವನ್ ಮುಖ ಸ್ವಲ್ಪ ಗಂಡಸ್ರು ತರ ಎತ್ಕಂಡ್ರಿ ಬಲ್ಲ. ಲೇ ಯಾರೋ ಮಾತಾಡ್ದಂಗ ಅನ್ಸ್ತಲ್ವೇನೆ? ಯಾರಿರ್ಬೋದೆ? ದೆವ್ವ ಇರ್ಬೋದಕ್ಕ. ಅಡಿಗೆ ಮನೇಲಿ ಯಾರು ಇದ್ದಾರೆ ಕಣೆ. ದೆವ್ವ ಅನ್ಸುತ್ತೆ. ಅಕ್ಕ ದೆವ್ವ ಏನೇ ಮಾಡ್ತಾ ಇರುತ್ತೆ? ರಕ್ತ ಕುದಿಸ್ಕೊಂಡು ಕುಡಿತಾ ಇರುತ್ತೆ. ಏನೇ ಗೊತ್ತು ಅಕ್ಕ, ದೆವ್ವ ಬರ್ತಾ ಇದೆ ಅಕ್ಕ. ಅಕ್ಕ ಅಕ್ಕ ಶಾಲಿನಿ ಎಲ್ಲಿಟ್ಟಪ್ಪ ಬ್ರಷ್? ಏನು ದೆವ್ವ ಕಣೆ. ಬಾಸ್ ಏನೋ ಭಂಗ್ ಅಂತ ಸೌಂಡ್ ಬಂತಲ್ಲ, ಏನು ಬಾಸ್? ನಂಗೂ ಇಲ್ಲೇನೋ ಕಿವಿ ಹತ್ರನೇ ಭಂಗ್ ಅಂತ ಕಂಡ್ರಿ. ನಿಮಗೂ ಕೇಳಿಸ್ತಾ? ನಮ್ಮ ಹೆಂಡತಿ ಹೋದ್ರ ಮೇಲೆ ತಲೆನೋವೇ ಇರಲ್ಲ, ಈಗ ಯಾಕೋ ತಲೆನೋಯ್ತಾ ಇದೆಯಲ್ಲ. ಎಣ್ಣೆ ಹಂಗವರಲ್ವಾ ಬರ್ತದೆ. ಎಣ್ಣೆ ಹಂಗವರ್ ಇವಾಗ ಬರ್ತದ? ಬೆಳಿಗ್ಗೆ ಬರೋದದು ಬಾಸ್ ಕೈ ಹಿಡ್ಕೊಂಡು. ಓಹ್ ಬಹಳ ತಲೆ ಸುಡ್ತೈತೆ ಬಾಸ್, ಮಾತ್ರ ತಗೊಂಡ್ಬರ್ತೀನಿ, ಅಲ್ಲಿವರೆಗೆ ಕಾಪಿ ಕುಡಿತಾರಿ. ಕಾಪಿ ಇದೆಯಾ? ನಿದ್ದೆ ಬರ್ತಾ ಇದೆ, ನಮ್ಮ ಮಲ್ಕೊ ಬಿಡ್ತಿದ್ವಿ. ಲೇ ಆ ದೆವ್ವ ಎಲ್ಲೇ ಹೋಯ್ತು? ಬಾಸ್ ಮತ್ತೆ ಭಂಗ್ ಅನ್ನೋ ಸೌಂಡ್ ಬಂತಲ್ಲ ಬಾಸ್. ಸಂತೋಷ್ ಬಾಸ್ ಇಲ್ಲಿ ರಕ್ತ ಬರ್ತಿದೆಯಾ ನೋಡಿ. ಲೈಟ್ ಆಗಿ ರಕ್ತ ಬರ್ತಾ ಇದೆ ಬಾಸ್. ಏನಾಗಿರ್ಬೋದು? ಬಿದ್ದಿರ್ಬೋದು. ನಮ್ ಲೈಫಲ್ಲಿ ಫಸ್ಟ್ ಟೈಮ್ ಸರ್ ಬಿದ್ದಲೆ ಗಾಯ ಆಗಿರೋದು. ಬಾಸ್ ತಗೊಳ್ಳಿ ಮಾತ್ರೆನ, ನೀರ್ ತಗೊಂಡ್ಬಂದ್ಬಿಡ್ತೀನಿ ಬಾಸ್. ಬೇಡ ಬೇಡ, ನೀರು ನಾನೇ ತತ್ತೀನಿ. ಇಲ್ಲಿ ಗಾಯಕ್ಕೆ ಬ್ಯಾಂಡೇಜ್ ತಗೊಬನ್ನಿ. ಓಕೆ ಬಾಸ್. ಬಾಸ್ ಬ್ಯಾಂಡೇಜ್ ಇಲ್ಲ ಅಂದ್ರೆ ಟವಲ್ ತಗೊಂಡ್ಬಂದ್ಬಿಡ್ತೀನಿ. ಓಕೆ 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 ಬಾಸ್. ಇದು ಕಿಚನ್ ಎಲ್ಲಿ ಬರುತ್ತೆ? ಬಾಸ್ ಅಲ್ಲೇ ಹೋಗಿ ಬಾಸ್. ಇಲ್ಲೇ ಕಿಚನ್ ಅಂತೆ. ಅಲ್ಲ ಕಿಚನ್ ಇಲ್ಲಿ ಅಂತ ಹೇಳಿದ್ರು, ದೇವಸ್ಥಾನದೊಳಗೆ ಹೋಗಿರ್ಬೇಕು. ಗಂಟೆ ಭಂಗ್ ಭಂಗ್ ಅಂತ ಹೊಡ್ಕೊತಾ ಇದ್ದೇವೆ. ಎಲ್ಲಿ ಹೋಗೋದು? ಇಲ್ಲಿ ಹೋಗ್ತೀನಿ. ಏನೇಳು ದೆವ್ವ ಇದೆ ಕಣೆ. ರೀ ನೀವಾ? ಅಲ್ಲ ದೆವ್ವ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ದೆವ್ವ ಯಾರು, ಮನುಷ್ಯ ಯಾರು? ಡೈರೆಕ್ಟ್ ಆಗಿ ಜಡ್ಜಸ್ ಕೇಳ್ಬೋಣ ಹೇಗಿತ್ತು ಸ್ಕಿಟ್ಟು ಅಂತ. ಗುರು ಸರ್, ದೆವ್ವ ಆಕ್ಚುಲಿ ರಾತ್ರಿ ಆಗುವಾಗ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಮನೆಯಲ್ಲಿ ಬರೀ ಇಬ್ರು ಹೆಂಗಸರು ಇರುವಾಗ ಆ ಭಯ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ರಿ. ಫ್ರಾಂಕ್ಲಿ ಟೆಲಿಂಗ್ ಎಕ್ಸ್ಪ್ರೆಷನ್ ಇಬ್ರದ್ದು ವಾಸ್ ಆಸಮ್, ಸೂಪರ್ಬ್ ಎಕ್ಸ್ಪ್ರೆಷನ್. ತುಂಬಾ ನ್ಯಾಚುರಲ್ ಆಗಿತ್ತು. ಆಮೇಲೆ ಬಂಡಲ್ ಬಿಡೋದಾಗ್ಲಿ ಅಥವಾ ಆ ಟಿವಿನ ಆಫ್ ಮಾಡೋದು ಬರೋದು, ಇಟ್ಸ್ ವೆರಿ ನ್ಯಾಚುರಲ್. ಸೊ ಐ ಹ್ಯಾವ್ ಟು ವರ್ಕ್ ಅ ಲಿಟಲ್ ಮೋರ್ ಹಾರ್ಡ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ರಾಗಿಣಿ, ಸ್ಪಿರಿಟ್ಸ್ ಆಗಿರೋಂಥ ಒಂದು ಕಾನ್ಸೆಪ್ಟ್ನ ಕಾಮಿಡಿಯಲ್ಲಿ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಇಂಟ್ರೆಸ್ಟಿಂಗ್ ಆಗಿತ್ತು. ಐ ಥಿಂಕ್ ದಟ್ ದೇರ್ ವರ್ ಸಮ್ ಎಲಿಮೆಂಟ್ಸ್ ವಿಚ್ ವರ್ಕ್ ಫಾರ್ ಯು ಅಂತ ಹೇಳ್ಬೋದು. ಬಟ್ ಐ ಥಿಂಕ್ ದ ಹೈಲೈಟ್ ಈ ಆ್ಯಕ್ಟಲ್ಲಿ ಇದ್ರೂ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ವರ್ ಅಮೇಝಿಂಗ್. ಸ್ಪೆಷಲಿ ಫಾರ್ ಅ ವಿಮೆನ್ ಕಾಮಿಡಿ ಮಾಡೋದು ತುಂಬ ಕಮ್ಮಿ. ಫೀಮೇಲ್ ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ ಇವಾಗ. ದರ್ ಆರ್ ಸೋ ಮೆನಿ ಕಮಿಂಗ್ ಅಪ್. ಸೊ ಐ ಥಿಂಕ್ ನೀವು ತುಂಬ ದೂರ ಹೋಗ್ತೀರಾ. ಯು ಆರ್ ಡೂಯಿಂಗ್ ಸೋ ವೆಲ್. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ನಿಜವಾಗ್ಲೂ ಹೈಲೈಟ್ ಆಫ್ ದಿ ಆ್ಯಕ್ಟ್ ವಾಸ್ ಯು ಟುಡೇ. ಕಂಗ್ರ್ಯಾಚುಲೇಷನ್. ಶಿವಾ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕಿಟ್ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದುಡ್ಡು ಮನುಷ್ಯನ ಎಷ್ಟೆಲ್ಲ ಆಟ ಆಡ್ಸತ್ತಲ್ಲ. ಸುಳ್ಳು ಹೇಳ್ಸತ್ತೆ, ನಾಟಕ ಮಾಡ್ಸತ್ತೆ, ಮನುಷ್ಯನ ಬಣ್ಣನೇ ಬದಲಾಯಿಸ್ಬಿಡುತ್ತೆ. ಗಂಡ ಹೆಂಡತಿನೂ ಬಿಡಲ್ಲ ಅಂತೀನಿ. ಹೇಗೆ ಅಂತೀರಾ? ಈ ಗಂಡ ಹೆಂಡತಿ ಸ್ಟೋರಿ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಅಂತ ಆ ಒಣಗೋಗಿರೋ ಗಿಡಕ್ಕೆ ನೀರ್ ಹಾಕ್ತೀರಾ? ಈ ಫ್ರೆಶ್ ಆಗಿರೋ ಹಸಿರು ಗಿಡಕ್ಕೆ ಚಿರ್ಸು ಅಂತ ವಾಟರ್ ಸ್ಪ್ರೇ ಮಾಡಬಾರ್ದಾ? ಮಿತ್ರ, ಪ್ರೀತಿ ಅನ್ನೋದು ನಲ್ಲಿ ನೀರಿದ್ದಂಗೆ. ಬಿಂದಿಗೆ ಇಟ್ಟಾಗೆಲ್ಲ ನೀರ್ ಬರಲ್ಲ. ನೀರು ಬರ್ಬೇಕಾದ್ರೆ ಬಿಂದಿಗೆ ಇಡ್ಬೇಕು. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಜಗದೀಶ್. ಪ್ರತಿದಿನ ಪ್ರತಿ ಕ್ಷಣ ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಎಲ್ಲಿ ನಿಂತ್ರು, ಎಲ್ಲಿ ಕುಂತ್ರು ನಿನ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಜಗದೀಶ್. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಸೇರ್ಬೇಕು ಅಂತ ಕಾಯ್ತಾ ಇರ್ತೀನಿ ಕಣೆ. ಯಾವಾಗ ನೋಡಿದ್ರು ಹೀಗೆ ಹೇಳ್ತೀಯ?
ಏನು ಅಂದೆ? ಮದ್ವೆ ಆಗಿ ಮಾರನೇ ದಿನನೇ ಆ ಒಣಗೋಗಿರೋಳಿಗೆ ಡಿವೋರ್ಸ್ ಕೊಟ್ಟು ಮೈ ಕೈ ತುಂಬಿಕೊಂಡಿರೋ ನಿನ್ನ ಮದ್ವೆ ಆಗ್ತೀನಿ ಅಂದೆ ತಾನೆ? 1 ವರ್ಷದಿಂದ ಇದೇ ಡೌನೇ ಕಚ್ತಾ ಇದೆಯಲ್ಲ ನೀನು. ಮಿತ್ರ ಬೇಡ ಅಂದ ಕೂಡ್ಲೆ ಹೊಡೆದಾಕ್ಬಿಡಕ್ಕೆ ಎಂಟಿ ಬೀಗ ಅಲ್ಲ, ರೋಗ. ಕತ್ತಿಡ್ದು ದೂಕಿದ್ರು ಹೋಗಲ್ಲ ಕಣೆ. ಜಗದೀಶ್, ನಮ್ಮಪ್ಪ ಹೇಳ್ತಾರೆ ಜಗದೀಶ್, ಮಗಳೇ ನೀನು ಯಾವ ಕಿತ್ತೋಗಿರೋ ನಾಯಿನಾದ್ರೂ ಮದ್ವೆ ಆಗು. ನಾನ್ ಕಿತ್ತೋಗಿರೋ ನಾಯಿನ ಸದ್ಯಕ್ಕೆ ಹಂಗ ಅನ್ಕೋ. ಯಾವ ಲೋಕರ್ಗಾದ್ರೂ ಮದ್ವೆ ಆಗು, ಆದ್ರೆ ಅವನು ಲೈಫ್ ಅಲ್ಲಿ ಸೆಟ್ಲ್ ಆಗಿರ್ಬೇಕು ಅಂತ. ಅವ್ರು ಹೇಳೋದು ಸರಿನೇ ಜಗದೀಶ್, ಅವ್ರು ಹೇಳೋದು ಸರಿನೇ. ಸುಮಿತ್ರ, ಜಗದೀಶ್, ನಮ್ಮಪ್ಪನಿಗೆ ಇವನು ಬೇಜಾನ್ ಇಟ್ಟಿದ್ದಾನೆ, ಬ್ಯಾಂಕ್ ಅಲ್ಲಿ ಬೇಜಾನ್ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದೀನಿ ಜಗದೀಶ್. ಇನ್ನೊಂದು ವಾರ ಡಿವೋರ್ಸ್. ನಾ ಬರ್ತೀನಿ ಜಗದೀಶ್. ಎಕ್ಸಿಟ್. ಸೆಟ್ಲ್ಡ್ ಲೈಫ್. ಮೆನು ಕಾರ್ಡ್ ಅಲ್ಲಿ ಬಿರಿಯಾನಿ ನೋಡ್ಕೊಂಡು ಚಿತ್ರಾನ್ನ ತಿನ್ನ ಮಕ್ಕಳು ಮೇಡಮ್ ನಾವು. ಅಂದಾಗೆ ನನ್ನ ಹೆಸರು ಜಗ್ಗಪ್ಪ ಅಂತ. ನನ್ನ ಅಪ್ಪ ಆಗಕ್ಕಿಂತ ಮುಂಚೆಗೆನೆ ನಮ್ಮಪ್ಪ ನನಗೆ ಜಗ್ಗಪ್ಪ ಅಂತ ಹೆಸರಿಟ್ಬಿಟ್ಟ ಮೇಡಮ್. ಮದ್ವೆ ಆಗಿ 3 ವರ್ಷ ಆಯ್ತು, ನೆಮ್ಮದಿನೇ ಇಲ್ಲ ಮೇಡಮ್. ಈಗ ಬಂದೋದ್ಲಲ್ಲ ಅವಳು ನನ್ನ ಲವರು. ಏನೇ ಆಗ್ಲಿ ಈ ವಾರ ನನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಇವಳನ್ನ ಮದ್ವೆ ಆಗ್ಲೇಬೇಕು. ಹಾಗೆ ಆಗ್ತೀನಿ. ಏನ್ ಯಜಮಾನ್ರು ಮಕ್ಕನ ಇದು ಕೊಳ್ತೋಗಿರೋ ಮೂಲಂಗಿ ಇದ್ದಂಗ ಐತೆ. ಏನೋ ಯೋಚನೆ ಮಾಡ್ತಿದ್ದಂಗಿದೆ. ನೀನು ಮದುವೆ ಆದ್ಮೇಲಿಂದ ನನಗೆ ಒಂದೇ ಯೋಚನೆ ಕಣೆ. ಯಾಕೆ ಮದ್ವೆ ಆದೆ ಅಂತನಾ? ಇಲ್ಲ, ನಿನ್ ಯಾಕಾದೆ ಅಂತ. ಹಾ ಹಲೋ ಹಾ ಹಾ, ಅದು ಹಂಗೇರಿ. ಹೊಟ್ಟೆ ತುಂಬದ ಮೇಲೆ ಊಟ ಯಾಕೆ ಮಾಡ್ದೆ? ಪ್ರಸ್ತ ಆದ್ಮೇಲೆ ಮದ್ವೆ ಯಾಕೆ ಮಾಡ್ಕೊಂಡೆ ಅನ್ನೋದು ಕಾಮನ್ನು. ಹೌದು ಕಣೆ, ಪೇಂಟ್ ನೋಡಿ ಮನೆ ಕೊಂಡ್ಕೊಂಡೆ. ಆಕ್ಚುಲಿ ನಾನು ಇಂಟೀರಿಯರ್ ನೋಡಿ ಕೊಂಡ್ಕೊಬೇಕಿತ್ತು. 30 ಸೆಕೆಂಡ್ಗೆ ಮುಟ್ಟಾಳ ಆಗ್ಬಿಟ್ಟೆ ಸರ್ ನಾನು. ಹಾ ಹಾ ಹಾ, ಬೇರೆ ಮನೆಯಲ್ಲಿ ಊಟ ಮಾಡಿ ಸ್ವಂತ ಮನೆಗೆ ಬಂದು ಪೀಡ ತಿನ್ನೋ ಎಲ್ಲಾ ಗಂಡಸರಿಗೂ ಈ ಫೀಲಿಂಗ್ ಇದ್ದೇ ಇರುತ್ತೆ. ಲೇ ಮದುವೆಗೆ ಮುಂಚೆ ಏನ್ ನಯ, ಏನ್ ನಾಜೂಕು, ಏನ್ ನಾಚಿಕೆ. ಅದೇ ಮದುವೆ ಆಗಿ ಗಂಡನ ಮನೆಗೆ ಬರ್ತಾ ಇದ್ದಂಗೆ ಆಸ್ತಿ ಅಂತ ಬೇಡ ಕಣೆ, ಮಾನ ಮರ್ಯಾದೆನೂ ಬಿಟ್ಬಿಟ್ಟು ಬರ್ತಿರಲ್ರಿ. ನಿಮ್ ಬಾಯಿಗೆ ಮೊಣ್ಣಾಕ. ಮದುವೆ ಆದ ಹೊಸ್ರಲ್ಲಿ ಅವ್ರ ಅಮ್ಮ ಏನ್ ಹೇಳಿದ್ರು ಗೊತ್ತಾ ಮೇಡಮ್? ಹಳಿ ಅಂದ್ರೆ ನನ್ನ ಮಗಳನ್ನ ನಾನು ಹೂವ ನೋಡ್ಕೊಳಕ್ ನೋಡ್ಕೊಂಡಿದ್ದೀನಿ, ಅವಳು ಮನ್ಸಿಗೆ ನೋವಾಗದೆ ಇರೋ ತರ ನೋಡ್ಕೊಳ್ಳಿ ಅಂತಿದ್ರು. ಮದುವೆ ಆದ 1 ತಿಂಗಳು ಗೊತ್ತಾಯ್ತು ಹೂನ ಯಾವನೋ ಕಿತ್ಕೊಂಡು ನನಗೆ ಮುಳ್ಳಿಟ್ಟವ್ರೆ ಅಂತ. ನಿಮ್ಮ ಅಪ್ಪ ಅಮ್ಮ ಏನ್ ಕಡಿಮೆನಾ? ನನ್ನ ಮಗ ಪುಟಕ್ಕಿಟ್ಟ ಚಿನ್ನ ಅಂತಿದ್ರು. ಮದುವೆ ಆದ್ಮೇಲೆ ಗೊತ್ತಾಯ್ತು ಇದು ಸುಡಾಕಿಟ್ಟಿರೋ ಹೆಣ ಅಂತ. ಏನ್ ಹಾ ಅಂತೀರಾ? ಏಯ್, ನನ್ನ ಬಗ್ಗೆನೇ ಮಾತಾಡ್ತೇನೆ. ಹೌದು. ಬಾರ್ ಓಪನ್ ಆಗಕ್ಕಿಂತ ಮುಂಚೆನೆ ಇವ್ರ ಅಪ್ಪ ಒಂದು ಕ್ವಾರ್ಟರ್ ಪಟ್ಕೊಂಡಿರ್ತಾನೆ. ವೆಯ್ಟ್ ರೋಗಕ್ಕಿಂತ ಮುಂಚೆಗೆ ಬಾರ್ಗ್ ಹೋಗಿ ಸೆಕ್ಯೂರಿಟಿ ಮಲಗುದ ಮೇಲೆ ಮನೆಗೆ ಬರ್ತಾನಂತೆ ಸರ್. ಇವಳು ನನ್ನ ಬಗ್ಗೆ ಮಾತಾಡ್ತಾನೆ. ಬಂದ್ಬಿಟ್ಟಿಯ ನನ್ನ ಫ್ಯಾಮಿಲಿ ಸುದ್ದಿಗೆ ಬಂದ್ಬಿಟ್ಟಿಯೇನೋ ನೀನು? ಲೈ, ನಿನ್ನ ಫ್ಯಾಮಿಲಿ ಏನು ಕಡಿಮೆ ಏನು? ಇವ್ರಪ್ಪ ಜೋಜೋ ಅಂತ ಮನೆಯಲ್ಲಿ ಒಂದು ಗಾಜು ಬಿಡ್ಲಿಲ್ಲ. ಮತ್ತೆ ಇವ್ರಮ್ಮ ಕಸೆ ಮುದ್ದು ನಿನ್ನ ಕೈಯಲ್ಲಿರೋ ಬಳೆನ ಹಿಂಗೆ ಎಳ್ಕೊಟ್ರೆ ಹಿಂಗೆ ಹೋಗಿ ಬೇಳೆ ತರ್ತೀನಿ ಅಂತ ಹೇಳಿದ್ರು. ನಿಮ್ದು ಒಂದು ಫ್ಯಾಮಿಲಿ ಏನ್ರಿ? ಕೆಟ್ಟ ಹೋದ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ಬಿಟ್ಟೆ ಅಲ್ಲ. ಇವತ್ತು ಡಿಸೈಡ್ ಮಾಡ್ದೆ ಕಣೆ, ಏನು? ನನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ನಿರ್ಧಾರ ಇವತ್ತು ತಗೊಂತೀನಿ. ಏನು ಮುಗೀತು, ಇವತ್ತಿಗೆಲ್ಲ ಮುಗೀತು. ಏನು ಮುಗೀತು? ಇನ್ನ 2 ಎಂಟ್ರಿ ಇದೆ. ನಂದು ನಿಂದು ಸಂಬಂಧ ಮುಗೀತು. ಇನ್ನೊಂದು ವಾರದಲ್ಲಿ ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ಹೋಗಿ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋ. ಹಲೋ ಬೇಬಿ, ನಾನ್ ಯಾಕಮ್ಮ ಬಾವಿನೋ ಕೆರಿನೋ ನೋಡ್ಕೊಳ್ಳಿ? ನಮ್ಮಪ್ಪ ನನ್ನನ್ನ ರಾಣಿ ತರ ನೋಡ್ಕೊಳ್ತಾರೆ. ನನಗೆ ಹೊಡೆದೆ ಅಲ್ಲ? ಹೌದು. ಎಷ್ಟು ದಿನ ಹೊಡಿತೀಯ? ಇನ್ನೊಂದು ವಾರ, ಆಮೇಲೆ ಈ ಮನೇಲಿ ನಿನಗಲ್ಲ ನಿನ್ನ ನೆರಳಿಗೂ ಕೂಡ ಜಾಗ ಇರಲ್ಲ. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಹೋಗ್ತೀನಿ, ಹೋಗೋಲ್ಲ 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 ಹೋಗೋಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯು ಕ್ಯೂಟ್ ಕಪಲ್ ಶೋನ 3ನೇ ಆವೃತ್ತಿಗೆ ಆಯ್ಕೆಯಾಗಿದೆ. ನಿಮ್ಮ ದಾಂಪತ್ಯ ಪರಿಶೀಲನೆಗೆ ನಮ್ಮ ತಂಡದ ಯಾವುದೇ ಸದಸ್ಯ ಯಾವುದೇ ಗೆಟಪ್ ನಲ್ಲಿ ಬರಬಹುದು. ಈ ಸ್ಪರ್ಧೆಯಲ್ಲಿ ನೀವು ವಿಜೇತರಾದರೆ ನಿಮಗೆ 20 ಲಕ್ಷ ನಗದು ಸಿಗಲಿದೆ. ಅಭಿನಂದನೆಗಳು, ಧನ್ಯವಾದ. ಕ್ಯೂಟ್ ಕಪಲ್ ಶೋಗೆ ನನ್ನ ನಂಬರ್ ಸೆಲೆಕ್ಟ್ ಆಗಿದ್ಯಾ? ಗೆದ್ರೆ 20 ಲಕ್ಷ. ಏನ್ ಸರ್ ಮಾಡ್ಲಿ, ಏನ್ ಮಾಡ್ಲಿ? ಚಿನ್ನ
ಚಿನ್ನ ಯಾವ್ದು ಇಲ್ಲ, ಎಲ್ಲ ಸೊಸೈಟಿ ಬ್ಯಾಂಕ್ ಅಲ್ಲಿ ಇದೆ. ಏಯ್ ನಾನ್ ನಿನಗೆ ಕಣೆ ಚಿನ್ನ ಅಂದಿತ್ತು. ಅಯ್ಯೋ 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 ಅಯ್ಯೋ, ಈ ಗೂಬೆ ಬಾಯಲ್ಲಿ ಶಾಸ್ತ್ರೀಯ ಸಂಗೀತನ ನೀವು ನನ್ನನ್ನ ಚಿನ್ನ ಅಂತ ಕರೆದ್ರಾ? ನಾನೇ ಚಿನ್ನ ನಿನಗೆ ಚಿನ್ನ ಅಂತ ಕರೆದಿತ್ತು. ಚಿನ್ನ ಹೋಗಪ್ಪ. ಚಿನ್ನ ಏಯ್, ಇಷ್ಟೊಂದು ಪೂಸಿ ಹೊಡೆದ್ರು ನಾನೇನ್ ಕೇಳಲ್ಲಮ್ಮ. ಇನ್ನೊಂದು ವಾರ ಅಷ್ಟೇ, ರೈಟ್ ಹೇಳ್ತಾ ಇರ್ತೇನೆ. ಚಿನ್ನ ಆಗಿದ್ದೆಲ್ಲ ಮರ್ತ್ಬಿಡು. ನಾನೇನೋ ಹೇಳ್ಬೇಕು ನಿನ್ಗೆ. ನಾ ಹೇಳದ್ ನಾನೇನ್ ಕರೆಕ್ಟ್ ಆಗಿ ಕೇಳಿಸ್ಕೊ. ನನ್ನ ಫೋನ್ ನಂಬರು ಕ್ಯೂಟ್ ಕಪಲ್ಸ್ ಹೋಗಿ ಸೆಲೆಕ್ಟ್ ಆಗಿದೆ. ಅದ್ರಲ್ಲಿ ಏನಾರ ಗೆದ್ರೆ 20 ಲಕ್ಷ ಕೊಡ್ತಾರ ಕಣೆ. ನಮ್ಮ ಮನೆಗೆ ಯಾರು ಅಪರಿಚಿತ ವ್ಯಕ್ತಿ ಬರ್ತಾರಂತೆ. ನಾವ್ ಎಷ್ಟು ಅನ್ಯೂನ್ಯವಾಗಿದ್ದೀವಿ ಅಂತ ನೋಡೋದಕ್ಕೆ. ನೋಡು, ಅವ್ರು ಬಂದಾಗ ಡೌಟೇ ಬರಬಾರ್ದು. ಆಮೇಲೆ ಗೆದ್ರೆ ನಿನ್ಗೆ ಚಿಲ್ಡ್ರೆ ಕಾಸು ಕೊಡ್ತೀನಿ. ಕೆಂಪು ಸತ್ಕೊಂಡು ನಿಮ್ ಊರ್ಗ್ ಹೋಯ್ತಾ ಇರು. ನಾನು ಚಿಲ್ಲರೆ ಕಾಸಿಗೆಲ್ಲ ಆಕ್ಟ್ ಮಾಡಲ್ಲ ನೋಡ್ ನಾನು. ಬೇಡ ಕಣೆ ಪ್ಲೀಸ್. ಬೇಕಂದ್ರೆ ಅದ್ರಲ್ಲಿ ಅರ್ಧ ಶೇರ್ ನಿನ್ಗೂ ಕೊಡ್ತೀನಿ. ನಾನ್ ಹಿಂಗ್ ನಂಬ್ಲಪ್ಪ. 5 ಲಕ್ಷ ಹಿಂಗ್ ಕೊಡು, ನಾನ್ ನಂಬ್ತೀನಂತೆ. 5 ಲಕ್ಷನಾ? ಹೋಗು, ಚೆಕ್ ಬುಕ್ ತಗೊಂಬಾ, ಕೊಡ್ತೀನಿ. ಚೆಕ್ ಬುಕ್, ಚೆಕ್ ಬುಕ್. ಸುಮಿತ್ರಾ, ನಾನು ನೀನು ಒಂದಾಗಕ್ಕೆ ಆ ದೇವ್ರೇ ಕಣ್ ಬಿಟ್ಬಿಟ್ಟ ಕಡೆ. 5 ಲಕ್ಷ ಇವಳು ಕೊಟ್ಬಿಟ್ಟು 15 ಲಕ್ಷನ ಮುಂಡ ಮುಚ್ಚಿಬಿಡ್ಬೇಕು. ಏನ್ರಿ 5 ಲಕ್ಷ ಬರ್ದ್ ಬಿಟ್ಟಿದ್ದೀರಾ? ಕಡೆ ಬರ್ರಿ. ಇನ್ನೊಂದು ಮಾತು ನೆನಪಿರ್ಲಿ, ಏನು? ದುಡ್ಡು ಬಂದ ಮೇಲೆ ನೀನ್ ಯಾರೋ ನಾನ್ ಯಾರೋ ಡೈವರ್ಸ್ ಕೊಡ್ತಾ ಇರ್ಬೇಕು. ನಾಯಿ ಬಯಸಿದ್ದು ಲೆಗ್ ಪೀಸೆ, ಓನರ್ ಹಾಕಿದ್ದು ಲೆಗ್ ಪೀಸೆ. ಅವ್ರು ಬಂದಾಗ ಆಮೇಲೆ ಅವ್ರಿಗೆ ಒಂಚೂರು ಡೌಟ್ ಬರ್ಬಾರ್ದು. ಆ ರೀತಿ ಆಕ್ಟಿಂಗ್ ಮಾಡು. ಏನು ಅಂದ್ರೆ ಇಲ್ಲಿ ನೋಡಿ, ನೀವು ನನಗೆ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ಅಂದ್ರೆ. ಏಯ್, ಅವ್ರು ಬಂದ ಮೇಲೆ ಆಕ್ಟ್ ಮಾಡು ಒಂದೇ, ಈಗಲೇ ಮಾಡು ಒಂದ. ಮೊದ್ಲೇ ಹೇಳ್ಬೇಕು ನಾನು. ಹೋಗ ಬೆಳಿಗ್ಗೆ. ಥೈ ಥೈ ತಂದನ, ಈ 8ರೊಳಗೆ ಬೆಳಗಬೇಕು ಜೀವನ. 8ರ ಈ ನಂಟಿನಲ್ಲೇ ಜೀವನ, 8ರ ಈ ಒಗಟಿನಲ್ಲೇ ಜೀವನ. ಒಮ್ಮೆ ಮನಸ್ಸು ಕೊಟ್ಟು ಬಾಳಗುಟ್ಟು ಕೇಳಣ್ಣ. ನಾನು ಯಾರು ಅಂತ ಗೊತ್ತಾಯ್ತಾ? ಸರ್, ಅತಿಥಿ ದೇವ್ರು ಸರ್ ನೀವು. ಬನ್ನಿ ಕೂತ್ಕೊಳ್ಳಿ. ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಸರ್, ಅತಿಥಿ ದೇವ್ರು ಏನಕ್ಕಾರು ಬರ್ಲಿ, ನೀವು ಕೂತ್ಕೊಳ್ಳಿ ಸರ್. ಬದ್ನಿ ದೇವ್ರೇ, ಬದ್ನಿ ದೇವ್ರೇ, ಬದ್ನಿ ದೇವ್ರೇ. ಮನೆಗೆ ಅತಿಥಿ ದೇವ್ರು ಬಂದಿದ್ದಾರೆ, ಕುಡಿಯಕ್ಕೆ ಏನಾದ್ರು ತಗೋಬರಮ್ಮ. ಇವ್ರೇನ ನಿಮ್ ಪತ್ನಿ ದೇವ್ರು? ಹೌದು ಸರ್, ಇವ್ರೇ. ಅಲ್ಲ, ಏನು ಹಣೆ ಮೇಲೆ ಇಷ್ಟೊಂದು ಕೆಂಪುದು ಬೊಟ್ಟು ಇಟ್ಕೊಂಡಿದ್ರಲ್ಲ, ಇದು ಏನು ಬರ್ಕೊಂಡಿದ್ದೀರಾ? ಇಲ್ಲಿ ಹಿಡ್ಕೊಳ್ಳಿ. ಅದೇನಂದ್ರೆ ಅದು ಏನು ಓವರ್ ಆಕ್ಟಿಂಗ್ ಮಾಡ್ತಾರೆ. ಚಿನ್ನ, ಇವರು ನಮ್ಮ ಅತಿಥಿ ದೇವ್ರು. ಇವ್ರನ್ನ ನಾವು ಸುಖ ಸಂತೋಷದಿಂದ ನೋಡ್ಕೊಬೇಕು. ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ನಾವು ಗಂಡ ಹೆಂಡತಿಯಾಗಿ ಹುಟ್ಟಲ್ಲ ಕಣೆ. ಏನು ಅಂದ್ರೆ ದೇವ್ರೇ ದೇವ್ರೇ ದೇವ್ರೇ, ನಿಮ್ಮ ಬಾಯಿಂದ ಇಂತಹ ಮಾತು ಬರಬಾರ್ದು ಅಂದ್ರೆ. ಏನನ್ನುನ್ಯತೆ, ಏನ್ ಇವ್ರ ಕತೆ? ನಿನ್ ಖುಷಿನೇ ನನ್ ಖುಷಿ. ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಆಯ್ತು ಅಂದ್ರೆ ನಮಸ್ಕಾರ. ಅದ್ ಏನ್ ಹೇಳಕ್ ಬಂದೆ? ನನ್ನ ಆಕ್ಟಿಂಗ್ ಚೆನ್ನಾಗಿತ್ತಾ? ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಸರ್, ನೀವ್ ಯಾರು ಆಗಿರಿ, ಏನಾರು ಆಗಿರಿ, ನಮ್ಮ ಮನೆಗೆ ಬಂದಿರೋ ಅತಿಥಿ ದೇವ್ರು ನೀವು. ನಮ್ಮ ಅನ್ಯೂನ್ಯತೆ ನೋಡ್ಕೊಂಡು ಆಮೇಲೆ ಹೋಗಿ. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಹೇಳಿ ಸರ್. ಅಂದಂಗೆ ನೀವ್ ಏನ್ ಮಾಡ್ತಿರೋದು? ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಹೆಂಡತಿನ ಮನ್ಸಲ್ಲಿ ಪ್ರೀತಿಸ್ತೀನಿ. ರಾತ್ರಿಯಿಂದ ಬೆಳಿಗ್ಗೆ ತನಕ ಕನ್ಸಲ್ಲಿ ಪ್ರೀತಿಸ್ತೀನಿ. ಏನಾಯ್ತು ಸರ್? ನಾನ್ ಕೇಳಿದ್ದು ಕೆಲಸ ಏನ್ ಮಾಡ್ತೀರಾ ಅಂತ. ಕಿತ್ತಾಕ್ತೀನಿ, ಸಿನಿಮಾ ಪೋಸ್ಟರ್ನ ಕಿತ್ತಾಕ್ತೀನಿ ಅಂದೆ. ಹಂಗಂದ್ರ? ಅಲ್ಲ, ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಯ್ತಾ? ಅತಿಥಿ ದೇವ್ರು, ಏನಕ್ಕೆ ಬೇಕಾದ್ರೂ ಬನ್ನಿ. ಚಿನ್ನ ಚಿನ್ನ ಚಿನ್ನ, ಬೇಗ ಬಾರೆ, ಎಲ್ಲೋಗ್ಬಿಟ್ಟಿದೆ ನೀನು. ಒಂದು ಕ್ಷಣ ನಿನ್ ಮುಖ ನೋಡ್ಲಿಲ್ಲ ಅಂದ್ರೆ ನನ್ಗೆ ಇರಕ್ಕಾಗಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಯಾಕ್ರಿ ಈ ತರ ಮಾತಾಡ್ತಾ ಇದ್ದೀರಾ? ನೋಡಿ, ನಾನು ದಿನ ನಿಮ್ಮ ಕಣ್ಣಲ್ಲೇ ಅಲ್ವೇನ್ರಿ ಚಂದ್ರನ್ನ ನೋಡೋದು. ಏನು ಅಂದ್ರೆ ಆಶೀರ್ವಾದ ಮಾಡ್ರಿ. ಚಿನ್ನ, ಇದು ನನ್ನ ಕಾಲಿಗೆ ಬೀಳ್ತಾ ಇರೋದು 375ನೇ ಸಲ. 375? ಕಾಲಿಗೆ ನಮಸ್ಕಾರ ಮಾಡಿತ್ತು ಸರ್. ನೀನು ಇಲ್ಲೇ ಕೂತಿರು, ನಾನು ಅತಿಥಿ ದೇವ್ರಿಗೆ ತಿನ್ನಕ್ಕೆ ಏನಾದ್ರು ತಗೊಂಡ್ ಬರ್ತೀನಿ. ಅಣ್ಣ, ಅಣ್ಣಲೇ ಅಣ್ಣ.
ನಮ್ಮನೆ ನಿಮ್ಗೆ ಕಂಫರ್ಟ್ ಆಗಿತ್ತಾ? ಕಂಫರ್ಟ್ ಆಗಿತ್ತು. ಅಲ್ಲ ಒಂದ್ ಮಾತು ಕೇಳ್ತೀನಿ, ಬೇಜಾರ ಬೇಡಮ್ಮ. ಹೇಳಿ. ನಿಜವಾಗ್ಲೂ ನಿಮ್ಮ ಗಂಡ ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡ್ತಾನ? ಇಲ್ಲ ಇಲ್ಲ ನನ್ನ ಗಂಡ ನನ್ನಿಂದ ಪ್ರೀತಿ ಮಾಡಲ್ಲ. ಮನಸ್ಸಲ್ಲಿಟ್ಟು ಪೂಜೆ ಮಾಡ್ತಾರೆ. ಅಯ್ಯೋ ಏನು ಅಂದ್ರೆ ಏನೇ ಅವ ಏನೇನೋ ಮಾತಾಡಕತ್ತಾನಪ್ಪ. ನಾವ್ ಏನ್ ಮಾಡತ್ತೀವಿ ಅಂತ ಮೋಸ್ಟ್ಲಿ ಡೌಟ್ ಬಂದಿರ್ಬೋದು. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ಏನೋ ಮಾತಾಡಕತ್ತೀರಿ? ಸರ್ ನಿಮ್ ತಿನ್ನಕ್ ತಗೊಂಬಂಡ್ ತಿನ್ನಿ ಸರ್. ಚಿನ್ನ ಹಾ? ತಿನ್ನಮ್ಮ. ಅಲ್ಲೋಡಿ ಚಂದಮ್ಮ ನೋಡ್ಕೊಂಡ್ ತಿನ್ನಮ್ಮ. ತಿಂದೆ 0 ಸೈಜ್ ಆಗ್ಬಿಟ್ಟಿದ್ಯಾ, ತಿನ್ನಮ್ಮ. ತಿನ್ನೆ, ಓವರ್ ಆಕ್ಟಿಂಗ್ ಮಾಡ್ಬಿಡ. ನನಗ್ ತಿನ್ನಿದ್ರಲ್ವಾ, ನೀವು ಚೆನ್ನಾಗಿರ್ಬೇಕು. ತಿನ್ರಿ. ಅಯ್ಯೋ ಅಯ್ಯೋ. ಅಯ್ಯೋ ನಿಮ್ಮ ದಾಂಪತ್ಯ ನೋಡ್ತಾ ಇದ್ರೆ ನನ್ನ ಕಣ್ಣೇ ಕೆತ್ತು ಬರ್ತಾ ಇದೆ. ತಿಂದಾಯ್ತಾ? ಆಯ್ತಪ್ಪ. ನಮ್ಮ ಮನೇಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಲ್ಲ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಇಲ್ಲ ಪರವಾಗಿಲ್ಲ ಮಲ್ಕೊಳ್ಳಿ ಸರ್, ಬೆಳಿಗ್ಗೆ ಹೇಳೋರಿ. ಹೌದಾ? ಹೋಗಿ ಆಯ್ತು. ಅಲ್ಲ ನಾನು ಏನ್ ಮಲ್ಕೊಳ್ಳಿ ಸರ್, ಮಲ್ಕೊಳ್ಳಿ. ಆಯ್ತು. ಏಯ್ ಹಾ? ಇವಾಗಲ್ಲ, ಇನ್ನು ಮೇಲೆ ಆಕ್ಟ್ ಮಾಡ್ಬೇಕಾಗಿರೋದ್ ನಾವು. ಅಯ್ಯೋ ರೀ, ಏನು ಮಾಡ್ಬೇಡ್ರಿ, ನನಗೆ ಬಿಟ್ಟು ಬಿಡ್ರಿ. ಚಿನ್ನ 2 ನಿಮಿಷ ಸುಮ್ಮನಿದ್ ಬಿಡೆ, ನಿನ್ನ ತುಟಿಯಲ್ಲಿರೋ ಜೇನ್ ಹಂಗೆ ಈರ್ಬಿಡ್ತೀನಿ. ನೋಡ್ತೀನಿ ಬಂದು. ನಮ್ಮನೆ ಅತಿಥಿ ದೇವ್ರು ಇನ್ನೂ ಮಲಗಿಲ್ವಾ? ಮಲ್ಗದಲ್ಲ, ಹಾ. ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ತೋಳ ಹಳ್ಳಕ್ ಬೀಳ್ತಾ ಇದೆ. ಮಚ್ಚ 50-50 ಲೆಕ್ಕ ಇರ್ಲಿ. ಏನ್ ನಿರ್ಧಾರಕ್ಕೆ ಬಂದ್ರಿ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಾಲು ಉಕ್ಕೋವರೆಗೂ ತಡ್ಕೋ ಉಕ್ಕುತ್ತೆ. ಮಗಳೇ ಫಡಲ್ ಶಡಲ್ ಅನ್ಕಂತ ಬಾರಮ್ಮ ಈ ಕಡೆ. ಸುಮಿತ್ರ, ಇದೆಲ್ಲ ಕನ್ಸಾ? ಡ್ಯಾಡಿ ಫಡಲ್ ಶಡಲ್. ಇದು ಕನ್ಸಲ್ವಾ? ಏನು ಅಂದಿದ್ದೆ ನೀನು? ಏನು ಅಂದಿದ್ದೆ? ನಾಳೆ ಡಿವೋರ್ಸ್ ಕೊಡ್ತೀನಿ, ನಾಳೆ ಡಿವೋರ್ಸ್ ಕೊಡ್ತೀನಿ, ಅವತ್ತು ಡಿವೋರ್ಸ್ ಕೊಡ್ತೀನಿ, ಇವತ್ತು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ 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 ರೋಮಿಯೋ ಜೂಲಿಯಟ್ಗಿಂತನೂ ಪವಿತ್ರವಾದ ಪ್ರೀತಿ ಕೊಂಡ್ರು ನಿಮ್ದು. ಅಕ್ಕ, ನಿನ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಅದು ಅಂದ್ರೆ ನಿನ್ನ ತೋಳ್ನ ನಂಬ್ಕೊಂಡ್ ಬಂದಲ್ಲ, ನನ್ನ ತಗೊಂಡು ನಾನೇ ಹೊಡ್ಕೋಬೇಕು. ನಿರಂಜನ್ ಅವರೇ, ಏನಪ್ಪ? ಮಗಳೇ ಜೋಡಿ ಚೆನ್ನಾಗಿದೆ. ಶಡಲು ತೊಟ್ಕೊಡಲು ಇವಳೆ ಏನಪ್ಪ, ಮದುವೆ ಆಗಿರೋ ಹೆಂಡತಿ ಮನೆಯಲ್ಲಿದ್ರು ಅದ್ಯಾವಳ ನೋಡ್ಕೊಂಡ್ಬಿಟ್ಟಿದ್ಯಲ್ಲ. ಆಂಡ್ರಾಯ್ಡ್ ಸೆಟ್ ಒಂದೇ ಇದ್ರು ಒಳಗಡೆ ಸಿಮ್ 2 ಇರಲ್ವಾ? ಈ ತರ ಎಕ್ಸ್ಪ್ರೆಷನ್ ಬೇರೆ ಇಲ್ಲಿ. ವಾಟ್ ಅ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ಐಸೆ. ಬಲ್ ಚೆನ್ನಾಗಿದೆ. ಓಕೆ ಗುರು ಸರ್, ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ, ನೀವೇ ಹೇಳಿ ಸರ್. ಐ ಥಿಂಕ್ ಅಮೇಸಿಂಗ್ ಸ್ಕಿಪ್. ಎಲ್ರು ಪರ್ಫಾರ್ಮೆನ್ಸ್, ಐ ಥಿಂಕ್ ಎವ್ರಿಬಡಿ ಹಸ್ ಡನ್ ದೇರ್ ಬೆಸ್ಟ್. ಗಂಡ ಹೆಂಡತಿ ಜಗಪ್ಪ, ನೀಲಾ ತುಂಬಾ ಚೆನ್ನಾಗಿ ಮಾಡಿದ್ರಿ ಗಂಡ ಹೆಂಡತಿ. ಬಟ್ ನನಗೆ ಆಕ್ಚುಲಿ ಸೆಕೆಂಡ್ ಹಾಫ್ ಆಕ್ಚುಲಿ ರಿಯಲ್ ಲೈಫ್ ಆಗಬೇಕು ಅಂತ ಇತ್ತು. ಗುಡ್, ಆಕ್ಚುಲಿ ಕಾಮಿಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿದೆ. ಲವ್ಡ್ ಇಟ್. ಫಸ್ಟ್ ಆಫ್ ಆಲ್ ನೀಲಾ, ನೀವು ಇಲ್ಲಿ ಬನ್ನಿ, ನಿಮ್ಗೆ ಹಕ್ ಕೊಡ್ಬೇಕು ಒಂದು. ಜಗಪ್ಪ, ನನಗೆ ನಿಮ್ಗೆ ಹಕ್ಕು ಕೊಡ್ಬೇಕು. ಅದು ಆಕ್ಚುಲಿ ಒನಿಕ್ಷ ಇರ ಶಿವು ಬಾ, ನಾನು ಹಿಂಗೆ ಹಾಕೊಡ್ಬೇಕು ಬಾರ. ರಾಘು ಹೋಗಿ, ಎಲ್ಲರೂ ತಪ್ಕೋಬೇಕು. ಹೋಗು. ಓಕೆ, ಡಿಸೈಡ್ ಮಾಡ್ಕೊಳ್ಳಿ, ನನ್ನಿಂದ ಹಾಕ್ಬೇಕಾ ಅವರಿಂದ ಹಾಕ್ಬೇಕಾ? ರಾಘುಗ ಈ ಅವ್ರು ನಿಮ್ಗೆ ಹಗ್ ಮಾಡ್ತಾ ಇರೋದಲ್ವಾ? ಓಡ, 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 ನನ್ನಿಂದ ಓಡ, ಬೇಕಾ, ಓಡ, ಅವ್ರಿಂದ ಬೇಕಾ? ನಿಮ್ಮಿಂದನೇ ಆಗ್ಬೇಕು. ಪಕ್ಕ ಅಲ್ವಾ? I think even the concept to, sorry, act to concept in it was really cool, really, really nice.
ಅಂದ್ರೆ ಫನ್ ಫಿಲ್ಡ್ ಕಾನ್ಸೆಪ್ಟೇ ಫನ್ ಫಿಲ್ಡ್ ಆಗಿತ್ತು ಅಂದ್ರೆ ಇಟ್ ವಾಸ್ ಆಬ್ವಿಯಸ್ ದಟ್ ಚೆನ್ನಾಗೇ ಇರುತ್ತೆ ಅಂತ. ಇಂಡಿವಿಜುವಲ್ ಆಗಿ ಐ ಥಿಂಕ್ ಒಂದು ನಿಮ್ಗೆ ಮೆಲೋ ಡ್ರಾಮ್ಯಾಟಿಕ್ ಕ್ವೀನ್ ಅಂತ ಹೇಳ್ಬೋದು ನಾವು. ನೀಲಾ, ಯು ಆರ್ ಸೋ ಗುಡ್ ಚೆನ್ನೈ, ವೆರಿ ನೈಸ್, ರಿಯಲಿ ನೈಸ್. ಆ್ಯಂಡ್ ಜಗಪ್ಪ ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಶಿವ್ ಅವರೇ ತುಂಬಾ ಕ್ಯೂಟ್ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನ ನಾನು ಈ ಕಾಸ್ಟ್ಯೂಮ್ ಅಲ್ಲಿ ಬಂದಿದ್ದು. ನಾನು ಡೈಲಾಗ್ ಹಿಂಗಿರ್ಬೇಕಾದ್ರೆ ನಾನು ಪರ್ಫಾರ್ಮೆನ್ಸ್ ಮಾಡಿದ್ರೆ ಯಾವ ತರ ಆಗ್ಬೋದು? ಭೀಮಾ ಹೇಳು. ಯಾಕೋ ಈ ತರ ವಾರ ಪೂರ್ತಿ ಬಂದು ಗೋಳಕತ್ತದೆ, ಏನ್ ಉದ್ದೇಶ ಏನಿದೆ ಹೇಳ್ರು? ನಾನ್ ಯಾರು? ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖಿ ಬ್ರಹ್ಮನ ಮೊಮ್ಮಗ, ವಿಧಾತವನ್ನೇ ವಿಧಿ ಬರಹ ಬದಲಾಯಿಸಿದ ಮಹಾಶೂರ. ಅಷ್ಟ ದಿಕ್ಕುಗಳೇ ನನ್ನ ಪಾಲನೆ ಮಾಡುವಾಗ ಯಾಕೆತ್ತಿದ್ ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ. ಮುಚ್ಚು ಬಾಯಿ ಮೂರ್ಖ. ನಿಂತು ಏನು ಮಾತನಾಡುತ್ತಿರುವೆ ಎಂದು ಅರಿವಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನೆಲ್ಲ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾರೆನ. ಏನಾಯ್ತು ಅವತಾರ? ನೀನ್ ಯಾರು ಅಣ್ಣ? ಅಷ್ಟು ಗೊತ್ತಾಯ್ಕಿಲ್ಲ, ಇದು ಗದಾ ಯುದ್ಧ. ಗದಾ ಯುದ್ಧದಲ್ಲಿ ಬಿಲ್ ಏನ್ ಮಾಡ್ತಾ ಇದೆ ಇಲ್ಲಿ? ಅಲ್ಲಿ ಗದೆ ಇರ್ನಿಲ್ಲ ಬೀಳ್ ತಂದೆ. ಏನ್ ಅವತಾರ ಇದು? ಗದೆ ತಕ್ಕ ಹೋಗಿದ್ನಲ್ಲ, ಹಂಗಲ್ಲ ಕಣ. ಸುಮಾರು ವರ್ಷದಿಂದ ಈ ಸ್ಟೇಜ್ ಮೇಲೆ ಭೀಮನ್ ಮಾಡ್ಕೊ ಬರ್ತಾ ಇರೋದು ನಾನು. ನೀನು ಭೀಮ? ಇವ್ರು ಇವಾಗ ಕಾಷ್ಟ ಹಾಕ ಬಂದ್ಬಿಟ್ಟಿದ್ ನಾನ್ ಭೀಮನ್ ಮಾಡ್ತೀನಿ ಅಂದ್ರೆ ಬಿಟ್ಟು ಕೊಟ್ಬಿಟ್ಟನ. ಯಾರು ಏನೇ ಅಂದ್ರು ಭೀಮನ್ ಪಾತ್ರ ನಂದೇ ಅದು. ಆ ಪಾಪಿ ನಂದನರು ನನ್ನೊಡನೆ ಯುದ್ಧ ಮಾಡಿ, ಆ ಪಾಪಿ ನಂದನರು ನನ್ನೊಡನೆ ಯುದ್ಧ ಮಾಡಿ, ಹಠ ಮಾಡಿ ಗೆಲ್ಲಲಿ ಅರ್ಧ ರಾಜ್ಯವ, ಹಠ ಮಾಡಿ ಗೆಲ್ಲಲಿ ಅರ್ಧ ರಾಜ್ಯವ. ಯಾವ ತಮ್ಮ ಏನೋ ಮಾತಿಗೆ ಅಣ್ಣ ಅಂತಂದ್ರೆ ಹಂಗೆ ಕಮಿಟ್ ಆಗ್ಬಿಟ್ಟವ್ರೆ. ಬೈಲ್ ಒಂದ್ ನಿಮಿಷ ಹೇಳ್ತೀನಿ ಬೈಲಿ. ಏನಪ್ಪ ನೋಡಣ್ತಮ್ಮ, ಇಲ್ಲಿ ಯಾರ್ಯಾರಿಗೂ ತಮ್ಮ ಇಲ್ಲ, ಯಾರ್ಯಾರಿಗೂ ಅಣ್ಣ ಇಲ್ಲ. ನಮಗ್ ನಾವೇ ಅಣ್ಣ ಅಂದ್ಕೋಬೇಕು. ಹಾ, ಅದಕ್ಕೆ ಇಲ್ಲಿ ನಾನು ಭೀಮ ಅನ್ಕೊಂಡಿರೋದು. ಅಯ್ಯೋ ಭೀಮ ನಾನು ಕೊಂಡ್ರು. ಯಾರಿಗೆ ಹೇಳ್ತಾ ಇದೆಯಾ? ನಾನು ಭೀಮ. ಇರಮ್ಮರ್ಯ, ನಾನು ನೋಡ್ತಾ ಇದ್ದೀನಿ. ಗದೆ ಕೊಡಿ. ಭೀಮನ ಪಾತ್ರ ಮಾಡೋದಕ್ಕೂ ಒಂದು ಗತ್ತು ಬೇಕು, ಒಂದು ಟಿವಿ ಬೇಕು, ಒಂದು ಇರ್ಬೇಕು ಅನ್ನೋ ಕರೆಕ್ಟ್ ಆಗಿ. ಯಾರ ನಂತರ ಅದೇ ಚತುರ್ಮುಖಿ ಬ್ರಹ್ಮ ಅಂದಾಗ್ಲೇ ಗೊತ್ತಾಯ್ತಂಗೆ. ಇಷ್ಟೆಲ್ಲ ಮಾತಾಡ್ತೀಯಾ? ಆ ಡೈಲಾಗ್ ನೀನ್ ನೋಡೋಣ, ಆಡಿಯೋ ನೋಡೋಣ. ಡೈಲಾಗ್ ನೀನು. ನಾನ್ ಡೈಲಾಗ್ ಹೊಡಿಬೇಕಾ? ನಾನಾರು ಕಶ್ಯಪ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅಥಳ ವಿತಳ ಸುತಳ ರಸಾತಳ ಪಾತಾಳಗಳನ್ನ ಪಾದದಡಿ ತುಳಿದಿಟ್ಟ ಪರಾಕ್ರಮಶಾಲಿಯ. ಫಸ್ಟ್ ಕತ್ಕೊಂಡ್ಬಂದಿ, ಸದ್ಯಕ್ಕೆ ನಾನೇ ಭೀಮ. ಹೋಗ್ರ ಇವರೇ ನೋಡಿ ಸರ್, ಹೋಗ್ನಿ ಸರ್. ಬನ್ನಿ. ಈ ಹಳ್ಳಿಗಳಲ್ಲಿ ಏನ್ ಡ್ರಾಮಾ ನಡೆಯುತ್ತೆ, ಅವ್ರು ಹೇಳೋ ಅಂತ ಡೈಲಾಗ್ ಅನ್ನ ಯಾರೂ ಹೇಳಕ್ ಸಾಧ್ಯ ಇಲ್ಲ. ಸೊ ಇವತ್ತಿಗೂ ಮುಂದಕ್ಕೂ ಯಾವತ್ತಿದ್ರು ಕಂಪನಿ ನಾಟಕದವ್ರು ಏನಿದ್ದಾರೆ ಅವರನ್ನ ಮೀರಿಸೋರು ಯಾರು ಇಲ್ಲ. ಆ ಎಲ್ಲ ಕಲಾವಿದರಿಗೆ ನಮ್ಮ ಮಜಾ ಭಾರತದ ವೇದಿಕೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಇದರೊಟ್ಟಿಗೆ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದೀವಿ. ನಾಳೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನಾಳೆ 8 ಗಂಟೆಗೆ ಕಾಯ್ತಾ ಇರಿ. ಮಜಾ ಭಾರತವನ್ನ ಮತ್ತೆ ನೋಡ್ಬೇಕು ಅಂದ್ರೆ ವೋಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.